ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 17ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗೊಥಾ ಎಂದು ಹೆಸರು. ಈ ವಾಕ್ಯವನ್ನ ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನು ತಾನೇ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ತಾನು ಗೋಲ್ಗೊಥಾ ಎನ್ನುವಂತಹ ಆ ಸ್ಥಳಕ್ಕೆ ಹೋದನೆಂಬುದಾಗಿ ಬರೆಯಲ್ಪಟ್ಟಿರುವಂತದನ್ನು ನಾವು ಕಾಣುತ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತುಕೊಂಡು ಆತನಿಗೆ ಎಲ್ಲಿ ಆ ಒಂದು ಮರಣದಂಡನೆ ತೀರ್ಪಾಯಿತು, ಯಾವ ಸ್ಥಳದಲ್ಲಿ ಆ ಪಿಲಾತನು ತನ್ನನ್ನ ತೆಗೆದುಕೊಂಡು ಹೋಗಿ ಶಿಲುಬೆಗೆ ಹಾಕಿರಿ ನಿಮ್ಮ ಇಷ್ಟರಂತೆ ಅಂತ ಹೇಳಿ ತನ್ನನ್ನು ಒಪ್ಪಿಸಿಕೊಟ್ಬಿಟ್ನು, ಆ ಸ್ಥಳದಿಂದ ತನ್ನನ್ನು ಶಿಲುಬೆಗೆ ಹಾಕಿದಂತ ಸ್ಥಳ ಯಾವುದು ಅಂದ್ರೆ ಗೋಲ್ಗೊಥಾ ಅಂತ ಕರೆಯಲ್ಪಡುವಂತ ಆ ಸ್ಥಳ. ಅದು ಎಲ್ಲಿದೆ ಅಂತಂದ್ರೆ ಆ ಒಂದು ಯೆರೂಸಲೇಮ್ ಪಟ್ಟಣದ ಆ ಗೋಡೆಯ ಹೊರಗಡೆಯಲ್ಲಿ ಒಂದು ಬೆಟ್ಟ, ಆ ಬೆಟ್ಟದ ಮೇಲ್ಗಡೆ ಚಿಕ್ಕ ಬೆಟ್ಟ, ಆ ಬೆಟ್ಟದ ಮೇಲ್ಗಡೆ ಶಿಲುಬೆಗೆ ಜನಗಳನ್ನ ಹಾಕ್ತಾ ಇದ್ರು. ಅಲ್ಲಿಂದ ಒಂದು ಸುಮಾರು ಒಂದು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ ಬಹುಶಃ ಇದ್ದಿರಬಹುದು. ಅಷ್ಟು ದೂರ ಅವರು ಪ್ರಯಾಣ ಮಾಡಿ ಹೋಗ್ಬೇಕು. ಈ ರೋಮ್ ಸಾಮ್ರಾಜ್ಯದವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಯಾರನ್ನೇ ಆಗ್ಲಿ ಈ ತರ ಶಿಲುಬೆಯಲ್ಲಿ ಅವ್ರನ್ನ ಹೊಡೆದು ಅವ್ರನ್ನ ಮರಣಕ್ಕೆ ಒಪ್ಪಿಸ್ಬೇಕು ಅಂತ ತೀರ್ಮಾನ ಆದ್ರೆ ಅವರನ್ನ ಎಲ್ಲಿ ಅವ್ರಿಗೆ ದಂಡನೆಯನ್ನ ತೀರ್ಪು ಕೊಡ್ತಾರೋ ಆ ತೀರ್ಪು ಕೊಡುವಂತಹ ಸ್ಥಳದಿಂದ ಹಿಡಿದು ಆ ಶಿಲುಬೆಗೆ ಹಾಕುವಂತ ಸ್ಥಳದವರೆಗೂ ಸಹ ಅವ್ರನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಮೇಲ್ಗಡೆ ಶಿಲುಬೆಯನ್ನು ಹೊರಿಸಿ ಅವ್ರನ್ನ ಯೆರೂಸಲೇಮಿನ ಬೀದಿಗಳಲ್ಲೆಲ್ಲ ಸುತ್ತಾಡಿಸಿ ಕೊನೆಗೆ ಅವ್ರನ್ನ ಕರ್ಕೊಂಡು ಹೋಗಿ ಆ ಶಿಲುಬೆಗೆ ಹಾಕುವಂತ ಸ್ಥಳದಲ್ಲಿ ಅವ್ರನ್ನ ಶಿಲುಬೆಯ ಮರಣಕ್ಕೆ ಒಪ್ಪಿಸ್ತಾ ಇದ್ರು. ಆಗ ಏನಕ್ಕೆ ಈ ತರ ಮಾಡ್ತಾ ಇದ್ರು? ಯಾಕೆ ಆ ಒಂದು ಯಾರಿಗೆ ಮರಣ ತೀರ್ಪಾಗಿರುತ್ತೋ ಅವ್ರ ಮೇಲೆ ಶಿಲುಬೆಯನ್ನು ಹೊರಿಸಿ ಆ ಯೆರೂಸಲೇಮ್ ಬೀದಿಗಳಲ್ಲೆಲ್ಲ ಶಿಲುಬೆ ಹೊತ್ತುಕೊಂಡು ಹೋಗೋ ಹಾಗೆ ಮಾಡಿ ಆನಂತರ ಅವ್ರನ್ನ ಕರ್ಕೊಂಡು ಹೋಗಿ ಆ ಒಂದು ಶಿಲುಬೆಯ ಮರಣಕ್ಕೆ ಒಪ್ಪಿಸಿ ಕೊಡುವಂತ ಸ್ಥಳದಲ್ಲಿ ಅವ್ರನ್ನ ಮರಣಕ್ಕೆ ಹಾಕ್ತಾ ಇದ್ರು ಅಂತಂದ್ರೆ, ಈ ರೀತಿ ಅವರು ಒಂದು ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಕಾರಣ ಏನಂತಂದ್ರೆ ಅದು ಎಲ್ಲಾ ಜನಗಳಿಗೂ ಒಂದು ಎಚ್ಚರಿಕೆ ಆಗಿರಲಿ ಅಂತ ಹೇಳಿ. ಸುಮ್ನೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಶಿಲುಬೆಗೆ ಹಾಕ್ಬಿಟ್ಟು ಮರಣಕ್ಕೆ ಒಪ್ಪಿಸ್ಕೊಟ್ಬಿಟ್ಟು ಯಾರಿಗೂ ಗೊತ್ತಾಗ್ದಿದ್ದಂಗೆ ಮಾಡಿ ಬಂದ್ಬಿಟ್ರೆ ಬೇರೆ ಜನಗಳಿಗೆಲ್ಲ ಅದೊಂದು ಏನ್ ದೊಡ್ಡ ಎಚ್ಚರಿಕೆ ಆಗಿರೋದಿಲ್ಲ. ಆದ್ರೆ ಇವ್ರೇನ್ ಮಾಡ್ತಾ ಇದ್ರು, ಯಾರಿಗೆ ಮರಣ ತೀರ್ಪಾಗುತ್ತೋ ಅವ್ರ ಮೇಲೆ ಶಿಲುಬೆ ಹೊರಿಸಿ ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗೋರು. ಏನಕ್ಕೆ ಆ ರೀತಿ ಮಾಡ್ತಾ ಇದ್ರು ಅಂತಂದ್ರೆ ಅದನ್ನ ಬೇರೆಯವರೆಲ್ಲ ನೋಡುವಾಗ ಅವ್ರಿಗೆ ಭಯ ಬರ್ಬೇಕಂತ ಹೇಳಿ. ನೋಡಿ, ಯಾರಾದ್ರೂ ರೋಮ್ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ, ರೋಮ ಅಧಿಕಾರಕ್ಕೆ ವಿರುದ್ಧವಾಗಿ ಅವ್ರ ಧ್ವನಿ ಎತ್ತಿದ್ರೆ ಇದೇ ಗತಿ ನಿಮಗೂ ಸಹ ಆಗುತ್ತೆ. ಈ ತರನೇ ನಿಮ್ಮನ್ನು ಕೂಡ ಕೋರಡೆಗಳನ್ನ ಹೊಡೆದು ಗಾಯ ಮಾಡಿ ನಿಮ್ಮ ಮೇಲೆ ಶಿಲುಬೆಯನ್ನು ಹೊರಿಸಿ ನಿಮ್ಮನ್ನ ಬೀದಿಗಳಲ್ಲಿ ಈ ತರ ಕರ್ಕೊಂಡು ಹೋಗಿ ಆನಂತರ ಶಿಲುಬೆ ಮೇಲೆ ನಿಮ್ಮನ್ನು ತೂಗ ಹಾಕಿ ನಿಮ್ಮನ್ನು ಸಾಯಿಸ್ತೀವಿ. ಈ ವ್ಯಕ್ತಿ ಏನ್ ಕಷ್ಟ ಪಡ್ತಾ ಇದ್ದಾರೆ, ಇದೇ ಕಷ್ಟವನ್ನ ನೀವು ಸಹ ರೋಮ್ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ಬಂದ್ರೆ ಅನುಭವಿಸಬೇಕಾಗತ್ತೆ, ಎಚ್ಚರಿಕೆ ಅಂತ ಹೇಳೋ ರೀತಿಯಲ್ಲಿ ಅವ್ರೇನ್ ಮಾಡ್ತಾ ಇದ್ರು, ಯಾರಿಗೆಲ್ಲ ಈ ತರ ಮರಣ ತೀರ್ಪಾಗುತ್ತೋ ಅವ್ರನ್ನ ಯೆರೂಸಲೇಮ್ ಬೀದಿಯೆಲ್ಲ ಸುತ್ತಾಡಿಸ್ಕೊಂಡು ಕರ್ಕೊಂಡು ಹೋಗೋರು. ಕರ್ಕೊಂಡು ಹೋಗಿ ಆನಂತರ ಅವ್ರನ್ನ ಶಿಲುಬೆಗೆ ಹಾಕುವಂತ ಸ್ಥಳದಲ್ಲಿ ಮರಣಕ್ಕೆ ಒಪ್ಪಿಸೋರು. ಅದಕ್ಕೋಸ್ಕರವಾಗಿ ಅವ್ರು ಯೇಸು ಕ್ರಿಸ್ತನನ್ನ ಆ ರೀತಿಯಾಗಿ ಕರ್ಕೊಂಡು ಹೋಗುವಂತದನ್ನ ಈ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಶಿಲುಬೆಯ ಪಾಡು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಗೆತ್ಸೆಮನೆ ತೋಟದಿಂದಲೇ ಅವ್ರಿಗೆ ಪ್ರಾರಂಭ ಆಗುತ್ತೆ. ಕಡೆಯ ಊಟವನ್ನು ಮಾಡಿದ ನಂತರ ಶಿಷ್ಯರೊಟ್ಟಿಗೆ ಅವ್ರು ಗೆತ್ಸೆಮನೆ ತೋಟಕ್ಕೆ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆ ಗೆತ್ಸೆಮನೆ ತೋಟದ ರಾತ್ರಿಯಲ್ಲಿ ಬಹುಶಃ ಅವ್ರನ್ನ ಮಧ್ಯರಾತ್ರಿ ಆ ಸೈನಿಕರು ಬಂದು ಹಿಡ್ಕೊಂಡು ಹೋದ್ರು ಅಂತ ಹೇಳಲಾಗುತ್ತೆ. ಸುಮಾರು 12 ಗಂಟೆ ಟೈಮು, ಇಲ್ಲಾಂತ 2 ಗಂಟೆ ಟೈಮು, ಇಂಥ ಮಧ್ಯರಾತ್ರಿಯಲ್ಲಿ ಬಂದು ಯೇಸು ಕ್ರಿಸ್ತನನ್ನ ಆ ಗೆತ್ಸೆಮನೆ ತೋಟದನ್ನ ಹಿಡ್ಕೊಂಡು ಹೋದ್ರು ಅಂತ ಹೇಳಲಾಗುತ್ತೆ. ಆಗ ಆ ಹಿಡ್ಕೊಂಡು ಹೋದಂತ ದಿನದ ರಾತ್ರಿಯಲ್ಲಿ ಯೇಸು ಕ್ರಿಸ್ತನು ನಿದ್ರೆ ಮಾಡಲಿಲ್ಲ. ನಾವು ಒಂದು ವೇಳೆ ಒಂದ್ ದಿವಸ ಪೂರ್ತಿ ರಾತ್ರಿ ಪೂರ್ಣವಾಗಿ ನಾವು ನಿದ್ರೆ ಮಾಡಿಲ್ಲ ಅಂತಂದ್ರೆ ಬೆಳಿಗ್ಗೆ ನಮ್ ಕೈಲಿ ಇರೋದಕ್ಕೆ ಆಗೋದಿಲ್ಲ. ಕನಿಷ್ಠ ಪಕ್ಷ ಒಂದು 2 ಗಂಟೆ ಸಮಯನಾದ್ರೂ ನಿದ್ದೆ ಮಾಡಿದ್ರೆ ಬೆಳಿಗ್ಗೆ ಆರಾಮಾಗಿರುತ್ತೆ. ಆದ್ರೆ ಪೂರ್ತಿ ರಾತ್ರಿ ನಿದ್ದೆ ಮಾಡೇ ಇಲ್ಲ ಅಂತಂತಂದ್ರೆ ಬೆಳಿಗ್ಗೆ ನಾವು ಎಚ್ಚರಿಕೆಯಾಗಿ ಇರುವಂತದ್ದು ತುಂಬಾ ಕಷ್ಟ. ಏನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ನಿದ್ದೆ ತುಂಬಾ ಬರ್ತಾ ಇರುತ್ತೆ. ಆ ರೀತಿ ಯೇಸು ಕ್ರಿಸ್ತನನ್ನ ಹಿಡಿದುಕೊಂಡು ಹೋದಂತ ರಾತ್ರಿ ಪೂರ್ತಿ ಅವ್ನು ನಿದ್ದೆ ಮಾಡಿಲ್ಲ. ಅದಕ್ ಮುಂಚೆ ಗೆತ್ಸೆಮನೆ ತೋಟದಲ್ಲಿದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು, ಶಿಷ್ಯರ ಜೊತೆ ಅವ್ರು ಮಾತಾಡ್ತಾ ಇದ್ರು. ಅದಾದ ನಂತರ ಇವ್ರು ಬಂದು ಹಿಡ್ಕೊಂಡು ಹೋಗ್ಬಿಟ್ರು. ಅದು ಆ ರೀತಿ ಮಧ್ಯರಾತ್ರಿ ಆಗಿದ್ರಿಂದಾನೇ ಶಿಷ್ಯಂದ್ರು ನಿದ್ದೆ ಮಾಡಿದ್ರು ತೋಟದಲ್ಲಿ. ಯೇಸು ಕ್ರಿಸ್ತನಿಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತು, ಅಲ್ಲಿ ನಿದ್ದೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅದರಿಂದ ಅವ್ರು ಪೂರ್ಣಾಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ರು. ಶಿಷ್ಯಂದ್ರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗಾಗಲೇ ಮಧ್ಯರಾತ್ರಿ ಆಗ್ಬಿಟ್ಟಿದೆ, 12 ಗಂಟೆ 2 ಗಂಟೆ ಹತ್ರ ಆಗ್ಬಿಟ್ಟಿದೆ. ಇವ್ರೇನ್ ಮಾಡಿದ್ರು, ಯೇಸು ಸಮಯ ಆ ಕಡೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಇವ್ರು ಅದು ತುಂಬಾ ಮಧ್ಯರಾತ್ರಿ ಆಗಿರೋದ್ರಿಂದ ಅಂತ ಸಮಯದಲ್ಲಿ ಸಾಮಾನ್ಯವಾಗಿ ಜನಗಳಿಗೆ ನಿದ್ದೆ ಬಂದೇ ಬರುತ್ತೆ. ಏನು ಕೆಲಸ ಇಲ್ಲ ಅಂದ್ರೆ, ಏನು ಚಿಂತೆ ಇಲ್ಲ ಅಂದ್ರೆ ಸಾಮಾನ್ಯವಾಗಿ ನಿದ್ದೆ ಬಂದ್ಬಿಡುತ್ತೆ. ಏನೋ ಒಂದು 8 ಗಂಟೆ 9 ಗಂಟೆ ಆಗಿದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ. ಅವ್ರೇನು ನಿದ್ದೆ ಮಾಡಿದ್ರು ಅಂತಂದ್ರೆ ಅದು ಸುಮಾರು 12 ಗಂಟೆ 2 ಗಂಟೆ ಆಗಿತ್ತು. ಅದರಿಂದ ಅವ್ರು ನಿದ್ದೆ ಮಾಡ್ಬಿಟ್ರು 3 ಸರಿನು.
ಅಷ್ಟರಲ್ಲಿ ಇವರೆಲ್ಲ ಬಂದು ಹಿಡ್ಕೊಂಡು ಹೋಗೋದಕ್ಕೆ. ಆಮೇಲೆ ಹೋಗಿ ಆ ಒಂದು ಮಹಾಯಾಜಕರ ಮನೆಗಳಲ್ಲೆಲ್ಲ ಯೇಸು ಕ್ರಿಸ್ತನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿ ಬೆಳಿಗ್ಗೆವರೆಗೂ ಅವ್ರಿಗೆ ಹೊಡಿತಾ ಇರ್ತಾರೆ, ಅವಮಾನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲಿಂದ ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆಲ್ಲ ಪಿಲಾತನ ಹತ್ರಕ್ಕೆ ಹೋಗ್ಬಿಡ್ತಾರೆ ವಿಚಾರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗೇನಾಗತ್ತೆ, ಅವ್ರು ರಾತ್ರಿ ಪೂರ್ತಿ ಅವ್ರು ನಿದ್ದೆ ಮಾಡಿಲ್ಲ. ಮತ್ತೆ ಅವ್ರ ಕೈಯಲ್ಲಿ ಏಟು ಗುದ್ದು ಎಲ್ಲಾ ತಿಂತಾ ಇದ್ರು. ಅದಾದ್ಮೇಲೆ ಬೆಳಿಗ್ಗೆ 6 ಗಂಟೆಗೆ ಪಿಲಾತನ ಹತ್ರಕ್ಕೆ ಬಂದ್ರು. ಪಿಲಾತ ವಿಚಾರಣೆ ಮಾಡ್ತಾನೆ, ಅಲ್ಲಿಂದ ಹೇರೋದನ ಹತ್ರ ಕಳಿಸ್ತಾನೆ. ಹೇರೋದನಿಂದ ಮತ್ತೆ ವಾಪಸ್ ಬರ್ತಾರೆ. ಅದೆಲ್ಲ ಆದ್ಮೇಲೆ ಮತ್ತೆ ವಿಚಾರಣೆಗಳು ಮಾಡಿ ಕೊನೆಗೆ ತನಗೆ ಮರಣ ಶಿಕ್ಷೆ ತೀರ್ಪಾಗುತ್ತೆ. ಕೋರಡೆಗಳನ್ನ ಹೊಡೆಯಲ್ಪಡೋದಕ್ಕೆ ಅವ್ರು ಒಪ್ಪಿಸ್ಕೊಡ್ತಾರೆ. ಆ ಕೋರಡೆಗಳನ್ನ ಹೊಡೆಯಲ್ಪಡುವಂತದ್ದು ಘೋರವಾದ ಸಂಕಟ, ಬಾಧೆ, ನೋವನ್ನ ತರುತ್ತೆ. ಮತ್ತೆ ಅಂತ ಸ್ಥಿತಿಯಲ್ಲಿ ಇದ್ದುಕೊಂಡು ತಿರುಗಿ ಅವ್ರನ್ನ ಅವ್ರ ಶರೀರದ ಮೇಲೆ ಸುಮಾರು 35 ಕೆಜಿಯಿಂದ 55 ಕೆಜಿ ತೂಕ ಇರುವಂತ ಒಂದು ದೊಡ್ಡದ ಮರದ ದಿಂಬವನ್ನ ಅವ್ರ ಮೇಲೆ ಒರೆಸಿ ಹೊತ್ಕೊಂಡು ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಆಗ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಮತ್ತೆ ಇಂದಿನ ರಾತ್ರಿಯಿಂದ ಊಟ ಇಲ್ಲ, ನೀರಿಲ್ಲ, ಕೋರಗಳಿಂದ ಹೊಡೆಯಲ್ಪಟ್ಟು ಶರೀರ ಎಲ್ಲ ಗಾಯ, ರಕ್ತ ಸುರಿತಾ ಇದೆ. ಅವಾಗ ಇಂಥ ಸಮಯದಲ್ಲಿ ಅವರು ಸುಮಾರು 35 ಕೆಜಿಯಿಂದ 55 ಕೆಜಿ ತೂಕ ಇರುವಂತ ಒಂದು ಮರವನ್ನು ಹೊತ್ತುಕೊಂಡು ಹೋಗುವಂತದ್ದು ಬಹಳ ಕಷ್ಟದ ಕೆಲಸ. ಆದ್ರೂ ಸಹ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಆ ಒಂದು ಭಾರದ ದಿಂಬನ್ನ ಹೊತ್ತುಕೊಂಡು ಅವರು ಗೊಲ್ಗೊತಾ ಕಡೆಗೆ ರೋಮ್ ಸಾಮ್ರಾಜ್ಯದ ಸೈನಿಕರು ಅವ್ರನ್ನ ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರ ಆ ದಾರಿಯಲ್ಲಿ ಅವರು ಹೋಗ್ತಾ ಇರ್ತಾರೆ. ಅವ್ರ ಜೊತೆ ಬೇರೆ ಇಬ್ರು ಕೂಡ ಅದೇ ತರ ಮರದ ದಿಮ್ಮನ್ನು ಹೊತ್ಕೊಂಡು ಬರ್ತಾ ಇರ್ತಾರೆ. ಈ ರೀತಿಯಾಗಿ ಅವ್ರು ಪ್ರಯಾಣ ಮಾಡ್ತಾ ಇರ್ತಾರೆ. ಈ ತರ ಪ್ರಯಾಣ ಮಾಡ್ತಾ ಇರೋ ಸಮಯದಲ್ಲಿ ಏನಾಗುತ್ತೆ, ಯೇಸು ಕ್ರಿಸ್ತನ್ ಬಹಳ ಬಲಹೀನವಾಗಿರೋದ್ರಿಂದ ಅವರು ಹೊತ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ಬಹುಶಃ ಅವರು ತುಂಬಾ ನಿಧಾನಕ್ಕೆ ಹೋಗ್ತಾ ಇರ್ಬೋದು, ಅಥವಾ ಒಂದ್ ವೇಳೆ ಎಲ್ಲಾದ್ರೂ ಕೆಲವೊಂದ್ ಸ್ಥಳದಲ್ಲಿ ಬಿದ್ದೋಗಿರ್ಬೋದು, ಹೊತ್ಕೊಂಡು ಹೋಗೋದಕ್ಕೆ ಆಗ್ದಿರಾ. ಈ ತರ ಇರುವಂತ ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ರೋಮ್ ಸಾಮ್ರಾಜ್ಯದವ್ರು ಏನ್ ಮಾಡ್ತಾರೆ, ಆ ಸೈನಿಕರು ಈತನು ಶಿಲುಬೆನ ಈ ಒಂದು ಮರದ ದಿಂಬನ್ನ ಹೊತ್ಕೊಂಡು ಈತನ್ ಬರ್ತಾ ಇಲ್ಲ, ತುಂಬಾ ಕಷ್ಟ ಪಡ್ತಾ ಇದ್ದಾನೆ, ಅಥವಾ ಬರೋದಕ್ಕೆ ಈತನ ಕೈಲಿ ಆಗ್ತಾ ಇಲ್ಲ, ಒಂದ್ ವೇಳೆ ಬಹುಶಃ ಬಿದ್ದೋಗಿದ್ದಾನೆ, ಎದೊಳಕ್ ಆಗ್ತಾ ಇಲ್ಲ, ಈತನ ಕೈಲಿ ಇದನ್ನು ಹೊರೋದಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾರೆ, ಬೇರೆ ಯಾರ ಕೈಲಿ ಆದ್ರೂ ಅದನ್ನ ಒರೆಸ್ತಾರೆ. ಈಗ ಯೇಸು ಕ್ರಿಸ್ತನು ಆ ದಿಂಬನ್ನ ಹೊತ್ತುಕೊಂಡು ಹೋಗುವಂತದ್ದು ಬಹುಶಃ ಒಂದ್ ವೇಳೆ ಅವ್ರು ತುಂಬಾ ನಿಧಾನ ಮಾಡ್ತಾ ಇದ್ರೆ, ಇಲ್ಲ ಅಂದ್ರೆ ಅವ್ರ ಕೈ ತುಂಬಾ ಆಗ್ತಾ ಇಲ್ಲ ಅಂತಂದ್ರೆ, ಇನ್ನೊಂದೇನಾಗುತ್ತೆ ಅಂದ್ರೆ, ಆ ಕೋರಡೆಗಳಿಂದ ಹೊಡೆಯಲ್ಪಟ್ಟ ನಂತರ ಶರೀರದಲ್ಲಿರುವಂತ ರಕ್ತ ಎಲ್ಲ ಹರಿದು ಹೋಗ್ತಾ ಇರುತ್ತೆ, ಶರೀರ ಎಲ್ಲ ತುಂಬಾ ವಿಪರೀತ ಗಾಯ ಆಗಿರುತ್ತೆ. ಆಗ ಅಂತ ಒಂದು ವ್ಯಕ್ತಿ ನಿಂತ್ಕೊಳ್ಳೋದೇ ಕಷ್ಟ. ಎಷ್ಟೋ ಜನಗಳು ಆ ಕೋರಡೆಗಳಿಂದ ಹೊಡೆಯಲ್ಪಟ್ಟಂತ ಸಮಯದಲ್ಲಿ ಅಲ್ಲೇ ಸತ್ತೋಗ್ತಾರೆ. ಆ ಏಟ್ಗಳು ತಿಂದು ಅಲ್ಲೇ ಸತ್ತೋಗ್ತಾರೆ. ಇನ್ನು ಕೆಲವರು ಏನಾಗ್ತಾರೆ ಅಂದ್ರೆ, ಮೂರ್ಛೆ ಹೋಗ್ಬಿಡ್ತಾರೆ. ಆ ಕೋರಡೆಗಳಿಂದ ಹೊಡೆಯಲ್ಪಡುವಂತ ಸ್ಥಳದಲ್ಲೇನೆ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾರೆ. ಕೆಲವರು ಯಾರಾದ್ರೂ ಅವರು ಎಚ್ಚರವಾಗಿರ್ತಾ ಇದ್ರು. ಆದ್ರೆ ಎಚ್ಚರವಾಗಿರುವಂತ ವ್ಯಕ್ತಿಗಳ ಕೈಯಲ್ಲಿ 35ರಿಂದ 55 ಕೆಜಿ ತೂಕ ಅಂತ ಮರದ ದಿಂಬ ಹೊರಿಸಿದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೇಕು? ಅವಾಗ ಆ ದಿಂಬನ್ನ ಹೊತ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು, ಅಥವಾ ಸಾಧನೆ ಇಲ್ದಿರ ಹೋಗ್ತಾ ಇತ್ತು. ಆಗ ಈ ರೋಮ್ ಸಾಮ್ರಾಜ್ಯದ ಸೈನಿಕರಿಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಅಂತ ಸಮಯದಲ್ಲಿ ಅವ್ರ ಮೇಲೆ ಆ ಒಂದು ಭಾರ ಎಲ್ಲ ಹೊರಿಸುವಾಗ ಏನಾಗುತ್ತೆ, ಬಹುಶಃ ಮತ್ತೆ ಅವ್ರಿಗೆ ಒಂದ್ ವೇಳೆ ಪ್ರಜ್ಞೆ ಇರುವಂತವ್ರಿಗೂ ಪ್ರಜ್ಞೆ ಹೋಗ್ಬಿಡಕ್ ಅವಕಾಶ ಇರುತ್ತೆ. ಆ ತೂಕ ಹೊರಕ್ ಆಗ್ದಿರಾ, ಇಲ್ಲಾಂದ್ರೆ ಸುಸ್ತಾಗಿ ಅಲ್ಲೇ ನಿಶಕ್ತಿಯಾಗಿ ಬಿದ್ದೋಗೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಾಂದ್ರೆ ಆ ಒಂದು ಕೋರಡೆಗಳಿಂದ ಹೊಡೆಯಲ್ಪಟ್ಟಿರುವಂತ ಏಟುಗಳಿಂದಾಗಿ, ಈಗ ಹೊರತಾ ಇರೋ ಭಾರದಿಂದಾಗಿ ತಡ್ಕೊಳಕ್ ಆಗ್ದಿರ ಕೊನೆಗೆ ಆವಾಗ ಪ್ರಾಣ ಹೋಗ್ಬಿಡೋದಕ್ಕೂ ಅವಕಾಶ ಇರುತ್ತೆ. ಹಾಗಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಬಹಳ ಕಷ್ಟಪಟ್ಟು ಆ ಒಂದು ದಿಂಬನ್ನ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನೇನ್ ಮಾಡಿರ್ತಾರೆ ಅಂತಂದ್ರೆ, ಹಿಂಗ್ ಕೈಯಲ್ಲಿ ಹಿಡ್ಕೊಂಡೆಲ್ಲ ಎತ್ಕೊಂಡು ಹೋಗಕ್ ಆಗೋದಿಲ್ಲ, ಅದನ್ನ ಮೈ ಕಟ್ಬಿಟ್ಟಿರ್ತಾರೆ. ಕೈಗಳನ್ನ ಹಿಂಗ್ ಚಾಚ್ಬಿಟ್ಟು ಆ ದಿಂಬಿಟ್ಬಿಟ್ಟು ಏನ್ ಮಾಡ್ತಾರೆ, ಈ ಕಡೆ ದಾರದಲ್ಲಿ ಈ ಒಂದು ಹಸುಗಳನ್ನ ಎತ್ತಿನ ಬಂಡಿಗೆ ಕಟ್ತಾರೆ. ಆತರ ಇವ್ರಿಗೂ ಏನ್ ಮಾಡ್ತಾರೆ, ಆ ದಿಂಬನ್ ಕಟ್ಬಿಟ್ಟು ಅವ್ರು ಹಂಗೆ ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಈ ರೋಮ್ ಸಾಮ್ರಾಜ್ಯದವ್ರಿಗೆ ಏನಾಗುತ್ತೆ, ಈತನ ತುಂಬಾ ಕಷ್ಟ ಪಡ್ತಾ ಇದ್ದಾನೆ, ಒಂದ್ ವೇಳೆ ಆಗುತ್ತೋ ಇಲ್ವೋ, ಬಿದೋಗ್ಬಿಟ್ಟು ಮತ್ತೆ ಎದೊಳ್ತಾ ಇಲ್ಲ ಅಂತ ಅನ್ಬಿಟ್ಟು, ಆಗ ಇದನ್ನ ಯಾರಾದ್ರೂ ಬೇರೆಯವ್ರ ಕೈಲಿ ಒರೆಸ್ಬೇಕು ಅಂತ ಏನ್ ಮಾಡ್ತಾರೆ, ಅಲ್ಲಿರುವಂತಹ ಗುಂಪು ಜನಗಳ ಮಧ್ಯದಲ್ಲಿ ಯಾರಾದ್ರೂ ಹುಡುಕ್ತಾರೆ, ಯಾರಾದ್ರೂ ಸಿಗ್ತಾರ ಈತನ ಒಂದು ದಿಂಬನ ಹೊತ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡೋದಕ್ಕೆ ಅಂತ ಅನ್ಬಿಟ್ಟು. ಆಗೇನಾಗುತ್ತೆ ಅಂತಂದ್ರೆ, ಸಿಮೋನ್ ಅನ್ನುವಂತ ಒಂದು ವ್ಯಕ್ತಿ ಸಿಗ್ತಾನೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ, ನಾವು ಲೂಕನ ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದಿ ನೋಡುವಾಗ ಅಲ್ಲಿ ಆ ಕಾರ್ಯವನ್ನು ನಾವು ಕಾಣಬಹುದು. ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನೆ ಪಟ್ಟಣದ ಸಿಮೋನನೆಂಬವನನ್ನು ಹಿಡಿದು ಶಿಲುಬೆಯನ್ನು ಅವನ ಮೇಲೆ ಇಟ್ಟು ಯೇಸುವಿನ ಹಿಂದೆ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು. ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಎಲ್ಲಿ ಅವರಿಗೆ ಮರಣ ಶಿಕ್ಷೆ ಆಗುತ್ತೋ ಅಲ್ಲಿಂದ ಸುಮಾರು ದೂರ ಅವ್ರು ಹೊತ್ಕೊಂಡ್ ಬರ್ತಾರೆ. ಬಹುಶಃ ತುಂಬಾ ಕಷ್ಟ ಪಡ್ತಾ ಇರ್ಬೋದು, ಇಲ್ಲ ತುಂಬಾ ನಿಧಾನಕ್ಕೆ ಬರ್ತಾ ಇರ್ಬೋದು. ಇವ್ರು ಜಲ್ದಿ ನಡೀರಿ ಹೋಗ್ಬೇಕು ಅಲ್ಲಿ ಶಿಲುಬೆಗೆ
ಹಾಕ್ಬೇಕು ಅಂತ ಅನ್ಬಿಟ್ಟು ಇವರು ತ್ವರೆ ಪಡಿಸ್ತಾ ಇರ್ತಾರೆ. ಬಹುಶಃ ಆತನ್ ತುಂಬಾ ಕಷ್ಟಪಟ್ಟು ಒಂದ್ ವೇಳೆ ತುಂಬಾ ನಿಧಾನಕ್ಕೆ ಬರ್ತಾ ಇದ್ದಿರ್ಬಹುದು. ಇಲ್ಲ ಅಂತಂದ್ರೆ ತಾನು ತುಂಬಾ ಹೊಡೆಯಲ್ಪಟ್ಟು ತುಂಬಾ ಬಲಹೀನವಾಗಿದ್ದರಿಂದ ಎಲ್ಲೇ ಆ ತೂಕನ ಹೊತ್ಕೊಂಡ್ ಬರ್ತಾ ಇದ್ರೆ ಇಲ್ಲೇ ಒಂದ್ ವೇಳೆ ಸತ್ತೋಗ್ಬಿಡ್ತಾನೋ ಅನ್ನೋಂತ ಒಂದು ಆತಂಕ ಇದ್ರು ಕೂಡ ಅವ್ರಿಗೆ ಇರ್ಬೋದು. ಈ ರೋಮ್ ಸಾಮ್ರಾಜ್ಯದವರು ಏನಂತಂದ್ರೆ ಯಾರಿಗೆ ಶಿಲುಬೆಯ ಮರಣ ತೀರ್ಪಾಗುತ್ತೋ ಅವ್ರು ಶಿಲುಬೆಯಲ್ಲಿ ಹೋಗಿ ಶಿಲುಬೆಯಲ್ಲಿ ಹೊಡೆದು ಅಲ್ಲಿ ಸಾಯ್ಬೇಕು ಅನ್ನೋವಂಥದ್ದು ಇವ್ರ ಉದ್ದೇಶ. ಅದಕ್ ಮೊದ್ಲೇ ಸಾಯುವಂಥದ್ದು ಇವ್ರ ಉದ್ದೇಶ ಅಲ್ಲ. ಅದಕ್ ಮೊದ್ಲೇ ಸತ್ತೋಗ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಇವ್ರು ಮಾಡೋ ಕಾರ್ಯವನ್ನು ಮಾಡೋದಕ್ಕಾಗೋದಿಲ್ಲ. ರೋಮ್ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ಇದ್ದಂಥವ್ರನ್ನ ಹೊಡೆದು ಅವ್ರನ್ನ ಶಿಲುಬೆಯಲ್ಲಿ ಹಾಕುವಂಥದ್ದು ರೋಮ್ ಸಾಮ್ರಾಜ್ಯದವ್ರಿಗೆ ಬಹಳ ಹೆಮ್ಮೆಯ ಕಾರ್ಯ. ಯಾವ ತರ ಹೆಮ್ಮೆಯ ಕಾರ್ಯ ಅಂತಂದ್ರೆ, ನೋಡಿ ನಮ್ಮನ್ನ ಎದುರಿಸಿದ ಪರಿಸ್ಥಿತಿ ಏನಾಗುತ್ತೆ, ನಮ್ಮನ್ನ ಎದುರಿಸಿದ್ರೆ ಈ ತರ ಶಿಲುಬೆಗೆ ಹಾಕ್ಬಿಡ್ತೀವಿ ನೋಡಿ, ಆಗ ನೀವ್ ಈ ತರ ಶಿಲುಬೆಯಲ್ಲಿ ಬಾಧೆಪಟ್ಟು ಸಾಯ್ಬೇಕಾಗತ್ತೆ, ಎಚ್ಚರಿಕೆ ಅಂತ ಅವರು ಹೆಮ್ಮೆಯಿಂದ ಆ ಕಾರ್ಯವನ್ನು ಮಾಡ್ತಾ ಇದ್ರು. ಒಂದು ವೇಳೆ ಯಾವ್ದಾದ್ರು ವ್ಯಕ್ತಿ ಶಿಲುಬೆಗೆ ಹಾಕೋದಕ್ಕೆ ಮುಂಚೆ ಮೊದಲೇ ಸತ್ತೋಗ್ಬಿಟ್ರೆ ಇವ್ರಿಗೆ ತುಂಬಾ ನಷ್ಟ ಆಗ್ತಾ ಇತ್ತು. ಯಾವ ತರ ನಷ್ಟ ಅಂದ್ರೆ ಅದನ್ನ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲರಿಗೂ ತೋರ್ಸಕ್ ಆಗ್ತಾ ಇಲ್ವಲ್ಲ, ಆಗ ಅವ್ರಿಗೆ ತುಂಬಾ ನಷ್ಟ ಆಗ್ತಾ ಇತ್ತು. ಅದರಿಂದ ಯಾವುದೇ ವ್ಯಕ್ತಿ ಶಿಲುಬೆಗೆ ಹಾಕೋದಕ್ಕಿಂತ ಮುಂಚೆ ಸಾಯೋದು ಇವ್ರಿಗೆ ಇಷ್ಟ ಇರ್ತಾ ಇರ್ಲಿಲ್ಲ. ಆಗ ಇಲ್ಲೇ ಯೇಸು ಕ್ರಿಸ್ತನ ಪರಿಸ್ಥಿತಿ ಏನಾಗ್ತಾ ಇದೆ, ಬಹುಶಃ ತನಗೆ ಪ್ರಜ್ಞೆ ಹೋಗ್ಬಿಡುತ್ತೇನೋ, ಇಲ್ಲ ಅಂತಾನೆ ಒಂದ್ ವೇಳೆ ಇಲ್ಲೇ ಸತ್ತೋಗ್ಬಿಟ್ರೆ ಏನ್ ಮಾಡೋದು, ತುಂಬಾ ಏಟಾಗಿರೋದ್ರಿಂದ ಅಂತ ಅನ್ಬಿಟ್ಟು ಇವ್ರ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಸಿಮೋನ ಅನ್ನೋಂತ ಒಂದು ವ್ಯಕ್ತಿ ಬರ್ತಾ ಇರ್ತಾರೆ. ಆ ವ್ಯಕ್ತಿನ ಏನ್ ಮಾಡ್ತಾರೆ, ಹಿಡ್ಕೊಂಡ್ಬಿಟ್ಟು ಅದನ್ನ ಕಟ್ಟಿದಂತ ಒಂದು ಶಿಲ್ಬೆ ದಿಂಬನ ಅದನ್ನ ಬಿಚ್ಚಿಸ್ಬಿಟ್ಟು ತನ್ ಮೇಲೆ ಒರೆಸ್ತಾರೆ. ತನ್ನ ಕೈಲಿ ಎತ್ಕೊಂಡು ಹೋಗಕ್ ಆಗ್ತಾರೆ, ತುಂಬಾ ಕಷ್ಟ ಪಡ್ತಾ ಇದಾರೆ. ಅಕಸ್ಮಾತ್ ಇಲ್ಲೇನಾದ್ರು ಪ್ರಜ್ಞೆ ಹೋಗಿ ಬಿದೋಗ್ಬಿಟ್ರೆ, ಇಲ್ಲೇ ಸತ್ತೋಗ್ಬಿಟ್ರೆ ಏನ್ ಮಾಡೋದು, ಆಮೇಲೆ ಅಲ್ಲೋಗಿ ಶಿಲುಬೆಗೆ ಹಾಕ್ಬೇಕು ಆತನ್ನ. ಸರಿ ಅದ್ ನೀನ್ ತಗೊಂಬ ಅಂತ ಅನ್ಬಿಟ್ಟು ಅವ್ನ್ ಹಿಡ್ಕೊಂಡು ಅವನ ಮೇಲೆ ಹಾಕ್ಬಿಡ್ತಾರೆ. ಈ ಸಿಮೋನ ಅನ್ನೋ ವ್ಯಕ್ತಿ ಯಾರು ಅಂತಂದ್ರೆ ಕುರೇನ ಪಟ್ಟಣದವನಂತ ಬರೆಯಲ್ಪಟ್ಟಿದೆ. ಈ ಕುರೇನ ಅನ್ನೋ ಪಟ್ಟಣ ಯೂದಾಯ ಪ್ರಾಂತ್ಯದಲ್ಲಿ ಇದ್ದದ್ದಲ್ಲ, ಇದು ಬಂದು ಆಫ್ರಿಕಾದಲ್ಲಿರುವಂತ ಒಂದು ಸಿಟಿ. ಅದು ಈಗ ಲಿಬಿಯಾ ಅಂತ ಒಂದು ದೇಶ ಇದೆ. ಆ ಲಿಬಿಯಾ ಅನ್ನೋ ದೇಶದಲ್ಲಿ ಈ ಕುರೇನ ಅನ್ನೋ ಪಟ್ಟಣ ಈಗಲೂ ಕೂಡ ಇದೆ. ಆ ಲಿಬಿಯಾ ಅನ್ನೋ ದೇಶದಲ್ಲಿ ಉತ್ತರ ಆಫ್ರಿಕಾ ಖಂಡದ ಜಾಗದಲ್ಲಿ ಆ ದೇಶ ಬರುತ್ತೆ. ಅಲ್ಲಿ ಬಹಳಷ್ಟು ಯಹೂದರು ವಾಸ ಮಾಡ್ತಾ ಇದ್ರು. ಅಲ್ಲಿಂದ ಇಸ್ರೇಲ್ ದೇಶಕ್ಕೆ ಸುಮಾರು 1,500 ಹೆಚ್ಚು ಕಮ್ಮಿ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅಲ್ಲಿ ಕೂಡ ಯಹೂದರು ವಾಸ ಮಾಡ್ತಾ ಇದ್ರು. ಈ ರೀತಿ ಒಂದು ಘಟನೆ ನಡೀತಾ ಇರುವಾಗ ಅಲ್ಲಿ ತಾನು ಹಾದು ಬರ್ತಾ ಇರ್ತಾನೆ, ಯೇಸು ಕ್ರಿಸ್ತನು ಆ ಶಿಲುಬೆ ದಿಂಬನ್ನ ಹೊತ್ಕೊಂಡು ಹೋಗ್ತಾ ಇರುವಂತ ಸ್ಥಳದಲ್ಲಿ. ಆಗ ಈ ರೋಮ್ ಸಾಮ್ರಾಜ್ಯದವ್ರು ಏನ್ ಮಾಡ್ತಾರೆ, ಬಾಯಿಲೆ ಈತನ ಕೈಲಿ ತುಂಬಾ ಕಷ್ಟ ಆಗ್ತಾ ಇದೆ, ಈತನ ಕರ್ಕೊಂಡು ಹೋಗೋದು, ನೀನ್ ಹೊತ್ಕೊಂಡ ಅಂತ ಅನ್ಬಿಟ್ಟು ಆ ಒಂದು ದಿಂಬನ್ ತನ್ ಮೇಲೆ ಇಟ್ಬಿಟ್ಟು ನಾವ್ ಮುಂದೆ ಕರ್ಕೊಂಡು ಹೋಗ್ತೀವಿ, ಯೇಸು ಕ್ರಿಸ್ತನು ಹಿಂದೆ ಬಾ ಅಂತ ಅನ್ಬಿಟ್ಟು ತನ್ನನ್ನು ಜಗಲ್ ಕರ್ಕೊಂಡು ಹೋಗ್ಬಿಡ್ತಾರೆ. ಇಂತ ಒಂದು ಘಟನೆ ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗ್ತಾ ಇರುವಂತ ಸಮಯದಲ್ಲಿ ನಡೆಯುತ್ತೆ. ಇಲ್ಲಿ ಯೇಸು ಕ್ರಿಸ್ತನು ನನ್ನ ಕೈಲಿ ಆಗೋದಿಲ್ಲ, ಇದನ್ನ ತೆಗೀರಿ ಅಂತ ಹೇಳಲಿಲ್ಲ. ಆದ್ರೆ ರೋಮ್ ಸಾಮ್ರಾಜ್ಯದವರು ಏನ್ ಮಾಡ್ತಾರೆ, ಆ ವ್ಯಕ್ತಿ ಹೊತ್ಕೊಂಡ್ ಬರೋ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಯೆರೂಸಲೇಮ್ ಪಟ್ಟಣದ ಆ ಬೀದಿಗಳಲ್ಲೆಲ್ಲ ಶಿಲುಬೆಯನ್ನು ಹೊತ್ಕೊಂಡು ಅವ್ರು ಹೋಗ್ತಾ ಇರುವಂತ ಸಮಯದಲ್ಲಿ ಆ ಒಂದು ಪಟ್ಟಣದಲ್ಲಿ ಇರುವಂತವ್ರೆಲ್ಲರೂ ಕೂಡ ಬಂದು ನೋಡೋರು. ಆ ಹೋಗುವಂತ ದಾರಿಯಲ್ಲೆಲ್ಲ ಜನಗಳು ಬಂದು ಆ ಕಷ್ಟಪಡುವಂತವ್ರನ್ನ ನೋಡ್ತಾ ಇರೋರು. ಮತ್ತೆ ಅದು ಮಾತ್ರ ಅಲ್ದಿರ ಆ ಜನಗಳೆಲ್ಲ ಏನ್ ಮಾಡೋರು ಅಂತಂದ್ರೆ ಆ ಶಿಲುಬೆಯನ್ನು ಹೊತ್ತು ಹೋಗುವಂತ ಆ ವ್ಯಕ್ತಿಯನ್ನ ನೋಡಿ ಅವ್ರು ಮಾಡಿರುವಂತ ತಪ್ಪನ್ನ ಬಹಿರಂಗವಾಗಿ ಹೇಳಿ ಅವ್ರನ್ನ ದೂಷಿಸೋರು. ಒಂದ್ ವೇಳೆ ಏನೋ ಒಂದು ತಪ್ಪು ಮಾಡಿ ಅವ್ರ ಶಿಲುಬೆ ದಂಡನೆ ಅವ್ರಿಗೆ ತೀರ್ಪಾಗಿದ್ರೆ ಏನ್ ತಪ್ಪು ಮಾಡಿದ್ದಾರೆ, ಒಂದ್ ವೇಳೆ ಕೊಲೆ ಮಾಡಿರ್ಬೋದು ಅಥವಾ ಬೇರೆ ಏನೇ ಮಾಡಿರ್ಬೋದು, ಆ ಒಂದು ತಪ್ಪನ್ನ ಜೋರಾಗಿ ಹೇಳ್ತಾ ಆ ವ್ಯಕ್ತಿಯನ್ನ ಎಲ್ಲಾ ಕಡೆ ಅವಮಾನ ಮಾಡೋರು. ಶಿಲುಬೆ ಹೊತ್ಕೊಂಡು ಹೋಗ್ತಾ ಇದ್ರೆ ಈ ತರ ಮಾಡ್ದಲ್ಲ, ಈ ತರ ನೀನ್ ಮಾಡ್ದಲ್ಲ, ಎಲ್ಲಾ ದ್ರೋಹಿಯೇ, ಹಂಗೆ ಹಿಂಗೆ ಅಂತ ಹೇಳಿ ಅವ್ರನ್ನ ಬೈಯೋರು. ಆತರ ಬೈಕೊಂಡು ಜನಗಳೆಲ್ಲ ಯೆರೂಸಲೇಮ್ ಪಟ್ಟಣದಲ್ಲೆಲ್ಲ ಇರೋರು, ಇವರು ಅವ್ರ ಮಧ್ಯದಲ್ಲಿ ಶಿಲುಬೆನ ಹತ್ತುಕೊಂಡು ಹೋಗೋರು. ಇದು ಒಂದು ಅವ್ರಿಗೆ ದೊಡ್ಡ ಅವಮಾನದ ರೀತಿಯಲ್ಲಿ ಅವ್ರಿಗೆ ಇರ್ತಾ ಇತ್ತು. ಈ ರೀತಿಯಾಗಿ ಆ ಒಂದು ರೋಮ್ ಸಾಮ್ರಾಜ್ಯದವ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಅವ್ರನ್ನ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋರು. ಅದೇ ರೀತಿ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಎಲ್ಲಿ ಅವರಿಗೆ ಆ ಒಂದು ಮರಣ ಶಿಕ್ಷೆ ತೀರ್ಪಾಗುತ್ತೋ ಅಲ್ಲಿಂದ ಹಿಡಿದು ಗೊಲ್ಗೊತ್ತಾಗೆ ಹೋಗುವವರೆಗೂ ಕೂಡ ಅವ್ರ ಮೇಲೆ ಶಿಲುಬೆಯನ್ನು ಹೊರಿಸಿ ಅವ್ರನ್ನ ಯೆರೂಸಲೇಮಿನ ಬೀದಿಗಳಲ್ಲೆಲ್ಲ ಸುತ್ತಿ ತಿರುಗಾಡಿಸಿ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಯೇಸು ಕ್ರಿಸ್ತನ್ ಹೋಗ್ತಾ ಇರುವಾಗ ಹಿಂದೆಗಡೆ ಆ ಸಿಮೋನ ಅನ್ನುವಂತ ಒಂದು ವ್ಯಕ್ತಿ ಆ ಒಂದು ಶಿಲುಬೆ ದಿಂಬನ್ನು ಹೊತ್ಕೊಂಡು ಬರ್ತಾ ಇರೋ ಸಮಯದಲ್ಲಿ ಇನ್ನೊಂದು ಮುಖ್ಯವಾದ ಘಟನೆ ನಡೆಯುತ್ತೆ. ಆ ಘಟನೆ ಏನು ಅಂತಂದ್ರೆ ಲೂಕನ ಬರೆದಂತ ಸುವಾರ್ತೆ 23ನೇ ಅಧ್ಯಾಯ 27ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಈ ರೀತಿಯಾಗಿದೆ. ಜನರು ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡ್ಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಯಾಕೆಂದರೆ ಬಂಜೆಯರು, ಬಸುರಾಗದವರು,
ಮೊಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಆ ಕಾಲದಲ್ಲಿ ಜನರು, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ ಅನ್ನುವರು. ಮರ ಹಸಿಯಾಗಿರುವಾಗ ಇಷ್ಟೆಲ್ಲಾ ಮಾಡಿದರೆ ಮರ ಒಣಗುವಾಗ ಏನಾಗಬಹುದು ಅಂದನು. ಯೇಸು ಕ್ರಿಸ್ತನು ಈ ರೀತಿ ಬಹಳ ಗಾಯಪಟ್ಟು ಅವರು ಶಿಲಬೆ ದಿಮ್ಮನ್ನು ಹೊರೋದಕ್ಕೆ ಆಗದೇ ಇರೋ ರೀತಿಯಲ್ಲಿ ಕಷ್ಟಪಟ್ಟು ಆ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರುವಾಗ ಎಲ್ಲಾ ಕಡೆ ಜನಗಳು ಇರ್ತಾರೆ, ಅಯ್ಯೋ ಈ ತರ ಆಗ್ತಾ ಇದೆಯಲ್ಲ, ಈ ತರ ಆಗ್ತಾ ಇದೆಯಲ್ಲ ಅಂತ ಅನ್ಬಿಟ್ಟು. ಸಾಮಾನ್ಯವಾಗಿ ಅಪರಾಧಿಗಳು ಏನಾದ್ರು ಅಪರಾಧ ಮಾಡಿ ಈ ತರ ಹೋಗ್ತಾ ಇರೋಂಥವ್ರಿಗೆ ಅವ್ರು ಮಾಡಿರೋ ಅಪರಾಧಕ್ಕೆ ಶಾಪ ಹಾಕೋರು. ನೀನ್ ಹಿಂಗೆಲ್ಲಾ ಮಾಡ್ದಲ್ಲ, ನಿನ್ಗಿದ್ ಸರಿಯಾಗಿದೆ, ಹಾಳಾಗೋಗು, ಹಂಗೆ ಹಿಂಗೆ ಅಂತೆಲ್ಲ ಬೈಯೋರು. ಆದ್ರೆ ಯೇಸು ಕ್ರಿಸ್ತನಿಗೆ ಅಲ್ಲಿ ಬೈಯೋರಿಗೆ ಏನೂ ಇಲ್ಲ. ಇನ್ನು ಯೇಸು ಕ್ರಿಸ್ತನ್ ನೋಡಿ ಅಳ್ತಾ ಇದ್ದಾರೆ, ಅಯ್ಯೋ 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 ನಿನಗೆ ಈ ತರ ಆಯ್ತಲ್ಲ, ಎಷ್ಟೆಲ್ಲಾ ಜನಗಳು ಒಳ್ಳೇದ್ ಮಾಡ್ದೆ, ನೀನು ಎಷ್ಟೆಲ್ಲಾ ಜನಗಳು ಗುಣಪಡಿಸಿ ಅದ್ಭುತಗಳು ಮಾಡ್ದೆ, ನೀನೇ ಮೆಸ್ಸಿಯ, ನೀನೇ ಕ್ರಿಸ್ತ ಅಂತೆಲ್ಲ ಅನ್ಕೊಂಡಿದ್ವಿ, ಅಯ್ಯೋ ನಿನಗೆ ಹಿಂಗ್ ಆಗ್ಬಿಡ್ತಾ ಇದೆಯಲ್ಲ, ಇದಾಗ್ಬಾರ್ದಾಗಿದ್ದು ತಪ್ಪು ಅಂತ ಗೋಳಾಡ್ತಾ ಇರ್ತಾರೆ. ಆಗ ಅಂತ ಒಂದು ಕಷ್ಟದ ಸಮಯದಲ್ಲಿ, ಅಷ್ಟೆಲ್ಲಾ ಭಾರಿಯಾದ ಸಮಯದಲ್ಲೂ ಸಹ ಯೇಸು ಕ್ರಿಸ್ತನು ಆ ಸ್ತ್ರೀಯರನ್ನು ನೋಡಿ ಕೆಲ ಮಾತುಗಳನ್ನು ಹೇಳೋದನ್ನ ನಾವು ಕಾಣ್ತೀವಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ. ಅವ್ರು ಹೇಳೋ ಮಾತು, ನಾನು ಇಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದೀನಿ, ನನಗೆ ಈ ತರ ಎಲ್ಲ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ನನ್ನನ್ನು ನೋಡಿ ನೀವು ಅಳಬೇಡಿ, ಇದೆಲ್ಲ ನನ್ನ ವಿಷಯದಲ್ಲಿ ಆಗ್ಲೇಬೇಕು, ಇದು ಆಗ್ಬೇಕಾಗಿರುವಂತದ್ದು ಮುಖ್ಯ. ಇದ್ರ ಮುಖಾಂತರ ಮನುಷ್ಯರೆಲ್ಲರ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ಅವ್ರಿಗೆ ಬಿಡುಗಡೆ ಆಗಿ ರಕ್ಷಣೆ ಉಂಟಾಗುತ್ತೆ. ಆಗ ನನಗಾಗ್ತಾ ಇರೋದನ್ನ ನೋಡಿ ಅಯ್ಯೋ ಈ ತರ ಆಗ್ಬಿಡ್ತಾ ಇದೆಯಲ್ಲ ಅಂತ ನೀವು ಬಾಧೆ ಪಡಬೇಡಿ, ಇದಾಗೋದು ಒಳ್ಳೇದಕ್ಕೆ ಆಗ್ತಾ ಇದೆ, ಆದ್ರೆ ನಿಮಗೋಸ್ಕರ ಅಳಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಎಂಬುದಾಗಿ ಅವ್ರು ಹೇಳೋದನ್ನ ಕಾಣ್ತೇವೆ. ಯಾವ ಕಾರಣಕ್ಕೆ? ಅವ್ರಿಗೂ ಅವ್ರ ಮಕ್ಕಳಿಗೆ ಏನಾಗಿದೆ? ಇನ್ನು ನಾವು ಮುಂದುವರಿಸಿ ಹೋಗುವಾಗ ಯೇಸು ಕ್ರಿಸ್ತನು ಇನ್ನೂ ಏನ್ ಹೇಳ್ತಾರೆ ಅಂದ್ರೆ, ಯಾಕೆಂದರೆ ಬಂಜೆಯರು, ಬಸುರಾಗದವರು, ಮೊಲೆ ಕುಡಿಸದವರು ಧನ್ಯರು ಎಂದು ಜನರು ಹೇಳುವ ದಿವಸಗಳು ಬರುತ್ತವೆ. ಅಲ್ಲಿ ಅವ್ರು ಹೇಳೋ ಮಾತೇನಂದ್ರೆ, ಮಕ್ಕಳಿಲ್ಲದವರು ಧನ್ಯರು, ಬಸುರಾಗದವರು, ಬಂಜೆಯರು, ಮೊಲೆ ಕುಡಿಸುವಂತವರು, ಈ ತರ ಮಾಡದೇ ಇರುವಂತವ್ರು ಧನ್ಯರು ಅಂತ ಹೇಳುವಾಗ ಮಕ್ಕಳು ಇಲ್ಲದಿರುವಂತವರು ಧನ್ಯರು ಅಂತ ಹೇಳುವಂತ ಕಾಲ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಕಾರಣ ಏನು? ಇಲ್ಲಿ ಯೇಸು ಕ್ರಿಸ್ತನು ಏನನ್ನ ಸೂಚಿಸ್ತಾ ಇದ್ದಾರೆ ಅಂತಂದ್ರೆ, ಮುಂದೆ ಯೆರೂಸಲೇಮ್ ಪಟ್ಟಣದ ಮೇಲೆ, ಈ ಯಹೂದಿ ಜನಗಳ ಮೇಲೆ ಯಾವ ನಾಶನ ಬರೋದಕ್ಕಿದೆ, ಯಾವ ಕೇಡುಗಳು ಬರೋದಕ್ಕಿದೆ, ಅದನ್ನ ಅವರಲ್ಲಿ ಸೂಚಿಸ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ದಿರ ಬೇರೆ ಸ್ಥಳಗಳಲ್ಲೂ ಕೂಡ ಯೇಸು ಕ್ರಿಸ್ತನು ಆ ಯೆರೂಸಲೇಮ್ ಪಟ್ಟಣದ ವಿಷಯವಾಗಿ ಮಾತಾಡೋದನ್ನ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಆ ಒಂದು ಯೆರೂಸಲೇಮ್ ಪಟ್ಟಣವನ್ನ ರಾಜನಾಗಿ ಪ್ರವೇಶಿಸ್ತಾ ಇರುವಂತಹ ಸಮಯದಲ್ಲಿ ದೂರದಲ್ಲಿ ಯೆರೂಸಲೇಮ್ ಪಟ್ಟಣವನ್ನು ಕಂಡು ಕಣ್ಣೀರಿಡ್ತಾರೆ. ಕಣ್ಣೀರಿಟ್ಟು ದೇವರು ನನಗೆ ದರ್ಶನವನ್ನು ಕೊಟ್ಟಂತ ಸಮಯವನ್ನ ನೀನು ಈಗಲೇ ತಿಳಿದುಕೊಂಡಿದ್ದರೆ ನಿನಗೆ ಎಷ್ಟೋ ಚೆನ್ನಾಗಿತ್ತು, ಆದ್ರೆ ನೀನ್ ದೇವರು ಕೊಟ್ಟ ದರ್ಶನವನ್ನ ನೀನ್ ತಿಳಿದುಕೊಳ್ಳದೆ ಹೋರೋದ್ರಿಂದ ನಿನ್ನ ಮೇಲೆ ಇದೆಲ್ಲಾ ಬರುತ್ತೆ ಅಂತ ಹೇಳಿ ಯೆರೂಸಲೇಮ್ ಪಟ್ಟಣದ ನಾಶನದ ಕುರಿತಾಗ ಅವ್ರು ಹೇಳ್ತಾರೆ. ಈ ರೀತಿಯಾಗೆಲ್ಲ ಯೆರೂಸಲೇಮ್ ಪಟ್ಟಣಕ್ಕೆ ವಿರುದ್ಧವಾಗಿ ದಂಡೆತ್ತು ಬಂದು ಅದನ್ನ ಅವರು ಮುತ್ತಿಗೆ ಹಾಕಿ ಅದನ್ನ ಅವ್ರು ಕೆಡವುತ್ತಾರೆ, ಅಲ್ಲಿರುವಂತವ್ರನ್ನೆಲ್ಲ ಕೊಳ್ತಾರೆ ಅಂತೆಲ್ಲ ಯೇಸು ಕ್ರಿಸ್ತನ ಹೇಳುವಂತದ್ದನ್ನ ನಾವು ಕಾಣ್ತೇವೆ. ಇಲ್ಲಿ ಅದನ್ನ ಸೂಚಿಸಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಮುಂದೆ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಮೇಲೆ ಮಹಾ ವಿಪತ್ತು ಬರೋದಕ್ಕಿದೆ, ಯೆರೂಸಲೇಮ್ ಪಟ್ಟಣ ಕೆಡವಲ್ಪಡೋದಕ್ಕಿದೆ, ಯೆರೂಸಲೇಮ್ ಪಟ್ಟಣದಲ್ಲಿ ಇರುವಂತವ್ರನ್ನೆಲ್ಲ ಕೊಲ್ಲುವಂತ ದಿವಸಗಳು ಬರುತ್ತೆ. ಆಗ ನಿಮ್ಮ ಮೇಲೆ ಬರುವುದಕ್ಕಿರುವಂತ ದಂಡನೆ ಕುರಿತಾದ ವಿಷಯದಲ್ಲಿ ನೀವು ಅಳಿರಿ, ನಿಮ್ಮ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ಅಳಿರಿ. ಕಾರಣ ಏನಂತಂದ್ರೆ, ನಿಮ್ಮನ್ನ ಹಿಡ್ಕೊಂಡು ಕೊಂದಾಕ್ತಾರೆ, ನಿಮ್ಮ ಮಕ್ಕಳನ್ನ ಹಿಡ್ಕೊಂಡು ಕೊಂದಾಕ್ತಾರೆ. ಮಕ್ಕಳಿಲ್ಲದವರು ಧನ್ಯರು ಅಂತ ಹೇಳ್ಕೊಳ್ಳುವಂತ ದಿವಸ ಬರುತ್ತೆ. ಯಾಕೆ ಅಂತಂದ್ರೆ, ಯಾರಿಗೇ ಆಗ್ಲಿ ಅವರ ಸ್ವಂತ ಮಕ್ಕಳನ್ನ ಕಣ್ಣು ಮುಂದೆ ಕೊಲ್ಲುವಂತದನ್ನ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ. ಆದ್ರೆ ಮುಂದೆ ಯೆರೂಸಲೇಮ್ ಪಟ್ಟಣದ ಮೇಲೆ, ಯೂದಾಯ ಪ್ರಾಂತ್ಯದ ಮೇಲೆ ಬರುವುದಕ್ಕಿರುವಂತಹ ದಂಡನೆಯ ಕಾಲಗಳಲ್ಲಿ ನಿಮ್ಮ ಕಣ್ಣುಗಳ ಮುಂದೆಗಳೇ ನಿಮ್ಮ ಮಕ್ಕಳನ್ನ ಕೊಲ್ತಾರೆ. ಅದನ್ನ ನೋಡುವಾಗ ನಿಮಗೆ ನಿಮ್ ಕರಲು ಕಿತ್ತಿ ಬರುತ್ತೆ. ಆಗ ನೀವೇನ್ ಅನ್ಕೊಂತೀರ ಅಂದ್ರೆ, ಯಾರಿಗ ಮಕ್ಕಳಿಲ್ವೋ ಅವರೇ ಧನ್ಯರು. ಮಕ್ಕಳಿರುವಂತ ನಾವು ನಮ್ಮ ಮಕ್ಕಳನ್ನ ನಮ್ ಕಣ್ಮುಂದೆನೆ ಕೊಲ್ಲೋದನ್ನ ನೋಡ್ತಾ ಇದ್ದೀವಿ. ಅಯ್ಯೋ ನಮಗೆ ಮಕ್ಕಳೇ ಇಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರೋದು. ಇವತ್ತು ಯಾರು ಮಕ್ಕಳಿಲ್ವೋ ಅವರೇ ಧನ್ಯರು, ಯಾಕಂದ್ರೆ ಅವ್ರ ಸ್ವಂತ ಮಕ್ಕಳನ್ನ ಅವ್ರ ಕಣ್ಮುಂದೆ ಕೊಲ್ಲುವಂತದನ್ನ ಅವ್ರು ನೋಡೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಅಯ್ಯೋ ನಮ್ಗೆ ಯಾಕಾದ್ರೂ ಮಕ್ಕಳಾಯ್ತು ಅಂತ ಗೋಳಾಡೋ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಇಲ್ಲಿ ಅವರು ಸೂಚಿಸ್ತಾರೆ. ಆ ಕಾಲದಲ್ಲಿ ಜನರು, ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ, ಗುಡ್ಡಗಳೇ ನಮ್ಮನ್ನ ಮುಚ್ಚಿಕೊಳ್ಳಿರಿ ಅನ್ನುವರು. ಆ ಕಾಲದ ಜನಗಳೇನ್ ಮಾಡ್ತಾರೆ, ಬೆಟ್ಟಗಳನ್ನ ಹೋಗಿ ನಮ್ಮ ಮೇಲೆ ಬೀಳಿ, ಗುಡ್ಡಗಳೇ ನಮ್ಮನ್ನ ಮುಚ್ಚಿಕೊಳ್ಳಿರಿ ಅಂತ ಹೇಳ್ತಾರೆ ಅಂತ ಯೇಸು ಕ್ರಿಸ್ತನ್ ಹೇಳ್ತಾರೆ. ಹಂಗಂದ್ರೆ ಅರ್ಥ ಏನು? ಬೆಟ್ಟ ಮೇಲ್ ಬಿದ್ದು ನಮ್ಮನ್ನ ಸಾಯಿಸ್ಲಿ ಅಂತ ಅರ್ಥ ಅಲ್ಲ.
ಬೆಟ್ಟ ನಮ್ಮ ಮೇಲ್ ಬೀಳಿ, ಗುಡ್ಡ ನಮ್ಮ ಮರೆ ಮಾಡಿಕೊಳ್ಳಲಿ ಅಂತಂದ್ರೆ ನಮಗೆ ವಿರುದ್ಧವಾಗಿ ಬರುವಂತ ವಿರೋಧಿಗಳು, ಸೈನ್ಯದವರು, ಅವರಿಗೆ ನಾವು ಸಿಕ್ಕಿಕೊಳ್ಳದ ಹಾಗೆ, ಅವರಿಗೆ ನಾವು ದೊರಕದ ಹಾಗೆ ನಾವು ಬೆಟ್ಟಗಳು ಮತ್ತೆ ಗುಡ್ಡೆಗಳು ಅಲ್ಲಿ ಇಲ್ಲಿ ಎಲ್ಲರ ಸಂಧಿಯಲ್ಲಿ ನಾವು ಹೋಗಿ ಸೇರಿಕೊಂಡು ಅವರಿಗೆ ಮರೆಯಾಗೋಣ, ತಪ್ಪಿಸ್ಕೊಳ್ಳೋಣ ಎಂಬುದಾಗಿ ಹೇಳಿ ಅದಕ್ಕೆ ಅರ್ಥ. ಆ ಕಾಲದಲ್ಲೆಲ್ಲ ಏನಾಗೋದಂದ್ರೆ, ಒಂದು ಕಡೆ ಪಟ್ಟಣ ಇರೋದು, ಇವ್ರ ಸೈನ್ಯ ಇರೋದು, ಇನ್ನೊಂದು ಕಡೆ ಇನ್ನೊಂದು ಸೈನ್ಯ ಇವ್ರ ಮೇಲೆ ದಾಳಿ ಮಾಡೋದಕ್ಕೆ ಬರೋದು. ಆಗ ಈ ಪಟ್ಟಣದಲ್ಲಿ ಇರುವಂತವ್ರೆಲ್ಲ ಏನ್ ಮಾಡೋರು, ಅವ್ರಿಗೆ ವಿರುದ್ಧ ಯುದ್ಧ ಮಾಡೋರು. ಯುದ್ಧ ಮಾಡಿ ಒಂದ್ ವೇಳೆ ಜಯಿಸೋಕ್ ಸಾಧ್ಯ ಯಾರು ಜಯಿಸ್ಬಿಡೋರು. ಒಂದ್ ವೇಳೆ ಜಯಿಸೋಕ್ಕಾಗಿಲ್ಲ ಅಂತಂದ್ರೆ ಓಡೋಗ್ಬಿಡೋರು. ಆ ಓಡೋಗುವಾಗ ಏನ್ ಮಾಡೋರು, ಈ ಬೇರೆ ಪಟ್ಟಣದವರು, ಬೇರೆ ಸೈನ್ಯದವರು ಅವ್ರನ್ನ ಹಿಂದೆಗಡೆ ಹೋಗೋರು ಅಟ್ಟಿಸ್ಕೊಂಡು ಹೋಗಿ ಎಷ್ಟು ಜನ ಕೈಗೆ ಸಿಗ್ತಾರೋ ಅಷ್ಟು ಜನ ಹಿಡ್ಕೊಂಡು ಕೊಂದಾಕ್ಬಿಡೋರು. ಆದ್ರೆ ಆಮೇಲೆ ಏನ್ ಮಾಡೋದು, ಇನ್ನ ಒಂದಷ್ಟು ಜನ ಏನ್ ಮಾಡೋರು, ಕಾಡುಗಳಿಗೆ ಓಡೋಗ್ಬಿಡೋರು. ಸಾಮಾನ್ಯವಾಗಿ ಪಟ್ಟಣಗಳಿಂದ ಆಚೆ ಈಚೆ ಎಲ್ಲ ಹೋದ್ರೆ ಏನಾಗೋದು, ಕಾಡು ಬಂದ್ಬಿಡೋದು. ಆ ಕಾಡುಗಳಲ್ಲಿ ಅಲ್ಲಿ ಇಲ್ಲಿ ಓಡೋಗ್ಬಿಟ್ಟು ಎಲ್ಲಾರು ಬೆಟ್ಟ ಸೊಂದಿಗಳಲ್ಲಿ, ಕಲ್ಲುಗಳ ಸೊಂದಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲಂದ್ರೆ ಅಲ್ಲಿ ಹೋಗಿ ಬಚ್ಚಿಕೊಂಡ್ಬಿಡೋರು. ಎಲ್ಲಿ ಒಂದು ಸಣ್ಣ ಸೊಂದಿ ಸಿಗುತ್ತೋ, ಒಂದು ಸಣ್ಣ ದಾರಿ ಸಿಗುತ್ತೋ, ಒಂದು ಸಣ್ಣ ಸ್ಥಳ ಸಿಗುತ್ತೋ ಅಲ್ಲಿ ಹೋಗಿ ಮುಚ್ಚಿಕೊಂಡ್ಬಿಡೋರು. ಮುಚ್ಚಿಟ್ಕೊಂಡ್ಬಿಟ್ಟು ಇವ್ರಿಗೆ ಕಾಣಿಸ್ದ ಹಾಗೆ, ಒಂದ್ ವೇಳೆ ಆ ಬೇರೆ ಒಂದು ಸೈನ್ಯದವ್ರು ಬಂದು ಇವ್ರನ್ನ ಹುಡುಕಿದ್ರು ಕೂಡ ಇವ್ರಿಗೆ ಎಲ್ಲಿ ಸಿಗಬಾರ್ದು ಆತರ ಹೋಗಿ ಎಲ್ಲಾರು ಮರೆ ಮಾಡ್ಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಮಾಡೋರು. ಆಗ ಬೆಟ್ಟಗಳೇ ನಮ್ಮ ಮೇಲೆ ಬೀಳಿ, ಗುಡ್ಡಗಳೇ ನಮ್ಮನ್ನು ಮರೆ ಮಾಡಿಕೊಳ್ಳಿ ಅಂತ ಹೇಳುವಾಗ ನಮಗೆ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಎಲ್ಲೋ ಹೋಗಿ ನಾವು ಮುಚ್ಚಿಟ್ಕೊಂಡು ಯಾರೋ ಕಾಣಿಸ್ದಿರ ನಮ್ಮನ್ನು ಕೊಲ್ಲೋದಕ್ಕೆ ಬರುವಂತವ್ರಿಗೆ ಮರೆಯಾಗಿ ನಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ಓಡೋಗಿ ಬೆಟ್ಟಗಳ ಮಧ್ಯದಲ್ಲಿ, ಗುಡ್ಡಗಳ ಸಂಧಿಗಳಲ್ಲಿ ಅವ್ರು ಸೇರ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಯೇಸು ಕ್ರಿಸ್ತನು ಇಲ್ಲಿ ಸೂಚಿಸೋದನ್ನ ನಾವು ಕಾಣ್ತೀವಿ. ಮರ ಹಸಿಯಾಗಿರುವಾಗ ಇಷ್ಟೆಲ್ಲಾ ಮಾಡಿದರೆ ಮರ ಒಣಗುವಾಗ ಏನಾಗಬಹುದು ಅಂದನು. ಈಗ ಮರ ಹಸಿಯಾಗಿದೆ, ಈಗಲೇ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ಮರ ಒಣಗಿ ಹೋಗಿರುವಾಗ ಏನಾಗಬಹುದು ಅಂತ ಯೇಸು ಕ್ರಿಸ್ತನ್ ಹೇಳ್ತಾರೆ. ಸಾಮಾನ್ಯವಾಗಿ ಹಸಿ ಮರಕ್ಕೆ ಬೆಂಕಿ ಹಚ್ಚಿದ್ರೆ ಅದು ಹಚ್ಕೊಳ್ಳೋದಿಲ್ಲ, ಹಸಿ ಮರ ಉರಿಯೋದಿಲ್ಲ. ಆದ್ರೆ ಒಣಗಿರೋ ಮರ ಬೆಂಕಿ ಇಟ್ಟ ಒಡನೆ ಹಾಗೆ ಉರಿದು ಬಿಡುತ್ತೆ. ಹಸಿ ಮರ ಉರಿಯೋದಿಲ್ಲ, ಒಂದ್ ವೇಳೆ ಉರಿದ್ರು ಕೂಡ ತುಂಬಾ ಲೇಟ್ ಆಗಿ ಉರಿಯುತ್ತೆ ಅಥವಾ ಉರಿಯೋದೇ ಇಲ್ಲ. ಆದ್ರೆ ಒಣಗಿರೋ ಮರ ಆಗಲ್ಲ, ಅದಕ್ಕೆ ಬೆಂಕಿ ತಾಕಿದ ತಕ್ಷಣ ಹಾಗೆ ಹತ್ತು ಅದು ಚೆನ್ನಾಗಿ ಉರಿದು ಬಿಡುತ್ತೆ. ಇಲ್ಲಿ ಯೇಸು ಕ್ರಿಸ್ತನ ಅದನ್ನು ಸೂಚಿಸ್ತಾ ಇದ್ದಾರೆ. ಈಗ ಮರ ಹಸಿ ಆಗಿದೆ, ಆಗ್ಲೇನೆ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ಇನ್ನು ಮರ ಒಣಗಿ ಹೋಗಿರುವಾಗ ಏನಾಗಬಹುದು. ಇದ್ರ ಮುಖಾಂತರ ಯೇಸು ಕ್ರಿಸ್ತನ ಏನನ್ನ ಸೂಚಿಸ್ತಾ ಇದ್ದಾರೆ ಅಂತಂದ್ರೆ, ಇನ್ನು ಆ ಯಹೂದ್ಯ ಜನಗಳಿಗೆ ದೇವರ ಕೃಪೆ ಇದೆ. ಇನ್ನು ದೇವರು ಆ ಯೆರೂಸಲೇಮ್ ಪಟ್ಟಣವನ್ನು ದಂಡಿಸುವಂತಹ ಕಾಲಗಳು ಬರಲಿಲ್ಲ. ಅವ್ರ ಮನೆ ತಿರುಗಿ ದೇವರಿಗೆ ಅವ್ರನ್ನ ಒಪ್ಪಿಸಿಕೊಟ್ಟು ಜೀವಿಸೋದಕ್ಕೆ ಇನ್ನೂ ಅವರಿಗೆ ಕೃಪೆಯ ಕಾಲಗಳಿದೆ. ಆ ಕೃಪೆಯ ಕಾಲಗಳಿರುವಾಗಲೇನೆ ಈ ರೀತಿಯಾಗಿ ನಿರಪರಾಧಿ ಆಗಿರುವಂತ ಯೇಸು ಕ್ರಿಸ್ತನ ಮೇಲೆ ಈ ರೀತಿಯಾಗಿ ಶಿಲುಬೆಯ ದಂಡನೆಯನ್ನು ಹೊರಿಸಿ ಅವರನ್ನ ಮರಣಕ್ಕೆ ಒಪ್ಪಿಸ್ತಾ ಇದ್ದಾರೆ. ರೋಮ್ ಸಾಮ್ರಾಜ್ಯದವರಿಗೆ ಯೇಸು ಕ್ರಿಸ್ತನಲ್ಲಿ ಯಾವ ತಪ್ಪು ಕಾಣಿಸಲಿಲ್ಲ ಅಂದ್ರೂ ಕೂಡ ಈ ರೀತಿ ಕೋರಟೆಗಳಿಂದ ಹೊಡೆಯಲ್ಪಟ್ಟು ಶಿಲುಬೆಗೆ ಹಾಕೋದಕ್ಕೆ ಅವರನ್ನ ಒಪ್ಪಿಸ್ಕೊಡ್ತಾ ಇದ್ದಾರೆ. ಆಗ ಇನ್ನು ದೇವರ ಕೃಪೆ ಆ ಇಸ್ರಾಯೇಲ್ ಜನಗಳಿಗೆ ಇರುವಾಗಲೂ ಇಂಥ ಒಂದು ಕಾರ್ಯಗಳು ನಡೀತಾ ಇದೆ ಅಂತಂದ್ರೆ, ಮುಂದೆ ದೇವರ ದಂಡನೆ ಕಾಲ ಬರುವಾಗ, ಇಸ್ರಾಯೇಲ್ ಜನಗಳ ಪಾಪವು ಪೂರ್ಣವಾಗಿ ದೇವರು ಅವ್ರ ಮೇಲೆ ದಂಡನೆಯನ್ನು ಕಳುಹಿಸುವಂತಹ ಕಾಲಗಳು ಬರುವಾಗ ಆಗ ಏನೆಲ್ಲ ಸಂಭವಿಸಬಹುದು. ಇನ್ನು ದೇವರ ಕೃಪೆ ಕಾಲ ನಿಮಗೆ ಇರುವಾಗಲೇ ಈ ರೀತಿಯಾಗಿ ನಡೀತಾ ಇದೆ. ಇನ್ನ ದೇವರ ಕೋಪ ನಿಮ್ಮ ಮೇಲೆ ಪರಿಪೂರ್ಣವಾಗಿ ನಿಮ್ಮನ್ನ ದಂಡಿಸುವ ಕಾಲದಲ್ಲಿ ಏನಾಗುತ್ತೆ ಯೋಚನೆ ಮಾಡಿ ಅಂತ ಯೇಸು ಕ್ರಿಸ್ತನು ಹೇಳುವಂತದನ್ನ ನಾವು ಕಾಣ್ತೀವಿ. ಅದರಿಂದ ಘೋರವಾದ ದಿನಗಳು ನಿಮಗೆ ಮುಂದೆ ಇದೆ. ಇವತ್ತು ನನಗಾಗ್ತಾ ಇರೋದಕ್ಕೆ ನೋಡಿ ದುಃಖ ಪಡಬೇಡಿ, ನಾಳೆ ನಿಮ್ಗೆ ಏನಾಗುತ್ತೋ ಅದ್ರ ಕುರಿತಾಗಿ ಯೋಚನೆ ಮಾಡಿ ಬಾಧೆ ಪಡಿ. ಅದರಿಂದ ತಪ್ಪಿಸಲ್ಪಡೋ ಹಾಗೆ ನೀವು ಯಾವ ತರ ಮನೆ ತಿರುಗಬೇಕು ಆ ತರ ಮನೆ ತಿರುಗಿ ಅಂತ ಯೇಸು ಕ್ರಿಸ್ತನು ಅವರಿಗೆ ಈ ಮಾತುಗಳಲ್ಲಿ ಸೂಚಿಸುವಂತದನ್ನ ನಾವು ಕಾಣ್ತೀವಿ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳಿದ್ರು ಅದು ಹಾಗೆ ಆಯ್ತು. ಯೇಸು ಕ್ರಿಸ್ತನು ಸುಮಾರು ಈ ರೀತಿ ಶಿಲುಬೆಯಲ್ಲಿ ಬಾಧೆಪಟ್ಟು ಮರಣ ಹೊಂದಿದಂತ ಕಾಲಘಟ್ಟ ಬಂದು ಸುಮಾರು 30ನೇ ವರ್ಷ. ಈಗ ನಾವು 2022 ಇದ್ದೀವಿ. ನಾವು ಹೀಗೆ ಹಿಂದೆ ಹೋದ್ರೆ 30ನೇ ವರ್ಷ ಬರುತ್ತಲ್ಲ, ಮೊದಲನೇ ಶತಮಾನ. ಆ 30ನೇ ವರ್ಷದಲ್ಲಿ ಈ ರೀತಿಯಾಗಿ ಯೇಸು ಕ್ರಿಸ್ತನ ಬಾಧೆಪಟ್ಟು ಶಿಲುಬೆಯ ಮರಣವನ್ನು ಅನುಭವಿಸಿ ಅವ್ರ ಮರಣವನ್ನು ಜಯಿಸಿ ಎದ್ದು ಬಂದರು. ಅಲ್ಲಿಂದ ಸುಮಾರು 40 ವರ್ಷಗಳು ಕಳೆದು ಅಂದ್ರೆ 70ನೇ ಇಸವಿಯಲ್ಲಿ ಏನಾಗುತ್ತೆ ಅಂತಂದ್ರೆ, ರೋಮ್ ಸಾಮ್ರಾಜ್ಯದವರು ಯೆರೂಸಲೇಮ್ ಪಟ್ಟಣಕ್ಕೆ ವಿರುದ್ಧವಾಗಿ ದಂಡೆತ್ತಿ ಬರ್ತಾರೆ. ಅಂದ್ರೆ ಅದಕ್ಕಿಂತ ಮುಂಚೆನೆ ಏನಾಗುತ್ತೆ, 66ನೇ ವರ್ಷದಿಂದಾನೇ ಯುದ್ಧ ಪ್ರಾರಂಭ ಆಗುತ್ತೆ. ಈ ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ ಅಂತ ಈ ಯಹೂದ್ಯ ಜನರು ನಿರೀಕ್ಷೆ ಮಾಡಿದ್ರು ಅಂತಂದ್ರೆ, ಈತನ ನಮಗೋಸ್ಕರ ಯುದ್ಧ ಮಾಡಿ ಈ ರೋಮ್ ಸಾಮ್ರಾಜ್ಯದವ್ರನ್ನ ಜಯಿಸಿ ನಮಗೆ ಈತನ ರಾಜನಾಗ್ತಾನೆ, ಮೆಸ್ಸಿಯ ಅಂತಂದ್ರೆ ನಮ್ಮನ್ನ ಶತ್ರುಗಳನ್ನ ಬಿಡಿಸಿ ನಮಗೆ ಸ್ವತಂತ್ರವಾದ ದೇಶ ಕೊಟ್ಟು ಸ್ವತಂತ್ರವಾದ ಆಳ್ವಿಕೆ ಕೊಟ್ಟು ನಾವು ನೆಮ್ಮದಿಯಾಗಿ ಜೀವಿಸೋ ಹಾಗೆ ಮಾಡ್ತಾನೆ, ಈ ರೋಮ್ ಸಾಮ್ರಾಜ್ಯದವರ ಕೈಯಿಂದ ನಮ್ಮನ್ನು ಬಿಡಿಸ್ತಾನೆ
ಅಂತ ನಿರೀಕ್ಷೆ ಮಾಡಿದ್ರು. ಯೇಸು ಕ್ರಿಸ್ತನ ಅದನ್ನು ಮಾಡ್ಲಿಲ್ಲ. ಇವ್ರೇನ್ ಅನ್ಕೊಂಡ್ರು, ಈತನ ಮೆಸ್ಸಿ ಅಲ್ಲ ಬಿಡು ಅಂತ ಸುಮ್ಮನಾಗ್ಬಿಟ್ರು. ಆದ್ರೆ ಇದಾದ್ಮೇಲೆ ಕೆಲವು ವರ್ಷಗಳು ಕಳೆದ್ಮೇಲೆ ನಾನೇ ಮೆಸ್ಸಿಯ ಅಂತ ಹೇಳ್ಕೊಳ್ಳೋಂತ ಬೇರೆ ಜನಗಳು ಬಂದ್ರು. ಅವ್ರು ಬಂದು ಏನ್ ಮಾಡಿದ್ರು ಅಂತಂದ್ರೆ, ಈ ಯಹೂದ್ಯರು ನಿರೀಕ್ಷೆ ಮಾಡ್ತಾ ಇರೋ ಕಾರ್ಯಗಳನ್ನ ಮಾಡಿದ್ರು. ರೋಮ್ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ನಾವು ಯುದ್ಧಕ್ಕೆ ಹೋಗೋಣ, ನಾನು ನಿಮ್ಗೆ ನಾಯಕ ಆಗ್ತೀನಿ, ನಾನೇ ಮೆಸ್ಸಿಯ, ನನ್ ಮುಖಾಂತರ ನಮಗೆ ಜಯ ಬರುತ್ತೆ ಅಂತ ಹೇಳ್ಕೊಂಡು ಅವ್ರನ್ನ ಯುದ್ಧಕ್ಕೆ ನಡೆಸಿ ಕೊನೆಗೆ ರೋಮ್ ಸಾಮ್ರಾಜ್ಯದವ್ರ ಕೈಯಿಂದ ಸಿಗಾಕೊಂಡು ಎಲ್ಲಾ ಸತ್ತೋದ್ರು. ಆಗೇನಾಗತ್ತೆ, 66ನೇ ಇಸ್ವಿಯಿಂದ ಈ ಯಹೂದಿ ಜನಗಳು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ರೋಮ್ ಸಾಮ್ರಾಜ್ಯದವರಿಗೆ ವಿರುದ್ಧವಾಗಿ ಅವ್ರು ಎದ್ದೇಳ್ತಾರೆ. ಹಳೆ ಒಡಂಬಡಿಕೆ ಕಾಲದಲ್ಲೆಲ್ಲ ಆಗಾಗ ದೇವ ಜನಗಳು ಯುದ್ಧ ಮಾಡೋದನ್ನ ನಾವು ಕಾಣ್ತೇವೆ. ಯಾರಾದ್ರೂ ಒಬ್ಬರು ಸಾಹಸರಿಂದ ದೊಡ್ಡ ಯುದ್ಧಗಳಾಗಿ ಜಯ ಬರುತ್ತೆ. ಗಿದ್ಯೋನನ್ನು ಹೊರಟು ಹೋಗಿ ಯುದ್ಧ ಮಾಡಿ ಜಯವನ್ನು ಸಾಧಿಸ್ತಾನೆ. ಯೆಪ್ತಾಹ ಹೊರಟು ಹೋಗಿ ಯುದ್ಧವನ್ನು ಮಾಡಿ ಜಯವನ್ನು ಸಾಧಿಸ್ತಾನೆ. ಆದ್ರೆ ಅವರೆಲ್ಲ ದೇವರ ಸಹಾಯದಿಂದ ಹೋದ್ರು. ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಯಹೂದಿ ಜನಗಳು ನಾವು ದೇವರ ಸಹಾಯ ನಮಗಿದೆ, ಈ ರೋಮ್ ಸಾಮ್ರಾಜ್ಯದವರನ್ನು ಜಯಿಸಲಿಕ್ಕೆ ದೇವರು ನಮ್ಗೆ ಬಲ ಕೊಟ್ಬಿಡ್ತಾರೆ ಅಂತ ಅನ್ಬಿಟ್ಟು ರೋಮ್ ಸಾಮ್ರಾಜ್ಯದಕ್ಕೆ ವಿರುದ್ಧವಾಗಿ ಇವ್ರು ದಂಡೆತ್ತಿದ್ರು 66ನೇ ಇಸ್ವಿಯಲ್ಲಿ. ಅದು 66ರಿಂದ 70ವರೆಗೂ ಕೂಡ ಸುಮಾರು 4 ವರ್ಷ, ಅದು 70ವರೆಗೂ ಮಾತ್ರ ಅಲ್ಲ, 73ನೇ ವರ್ಷದವರೆಗೂ ನಡೆಯಿತು. ಸುಮಾರು 7 ವರ್ಷ ಯುದ್ಧ ನಡೆಯಿತು. ಯಹೂದ್ಯರಿಗೂ ಮತ್ತು ರೋಮ್ ಸಾಮ್ರಾಜ್ಯದವ್ರು ಇಬ್ಬರಿಗೂ 7 ವರ್ಷ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಏನಾಯ್ತು ಅಂತಂದ್ರೆ, ಕೊನೆಗೆ ರೋಮ್ ಸಾಮ್ರಾಜ್ಯದವರು ಜಯ ಹೊಂದಿ ಅವ್ರ ಸೈನ್ಯವನ್ನೆಲ್ಲ ಕಳಿಸಿ ಇವ್ರನ್ನೆಲ್ಲ ಕೊಲೆ ಮಾಡಿ ಯೆರೂಸಲೇಮ್ ಪಟ್ಟಣವನ್ನೆಲ್ಲ ಹಾಳು ಮಾಡಿ, ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂತ ಆ ದೇವಾಲಯವನ್ನ ಅವರು ಒಂದು ಕಲ್ಲು ಮೇಲೆ ಒಂದು ಕಲ್ಲು ಇಲ್ಲದ ಹಾಗೆ ದೇವಾಲಯವನ್ನ ಕೆಡವಿ ಹಾಕ್ಬಿಟ್ಟು, ಅದು 70ನೇ ವರ್ಷದಲ್ಲಿ ನಡೆಯಿತು. ಅದನ್ನೇ ಯೇಸು ಕ್ರಿಸ್ತನು ಮೊದಲೇ ಹೇಳಿದ್ದು, ಈ ಕಲ್ಲಿನ ಮೇಲೆ ಒಂದು ಕಲ್ಲು ನಿಲ್ಲದ ಹಾಗೆ ಎಲ್ಲವೂ ಸಹ ಕೆಡವಲ್ಪಡುತ್ತೆ ಅಂತ ಹೇಳಿದ್ರು. ಅದು ಯಾವಾಗ ನಡೀತು ಅಂದ್ರೆ, ತೀತ ಅನ್ನುವಂತ ಒಂದು ರೋಮ್ನ ಅಧಿಪತಿ ಬಂದು 70ನೇ ವರ್ಷದಲ್ಲಿ ಆ ಯೆರೂಸಲೇಮ್ ಇದ್ದಂತ ಆ ದೇವಾಲಯವನ್ನ ಹಾಗೆ ಕೆಡವಿ ಹಾಕ್ತಾನೆ. ಆ ಪಟ್ಟಣದಲ್ಲಿ ಇರುವಂತವ್ರನ್ನೆಲ್ಲ ಹಿಡ್ಕೊಂಡು ಕೊಲೆ ಮಾಡಿ ಅವರನ್ನ ಶಿಲುಬೆಗೆ ಹಾಕಿ ಶಿಲುಬೆಯಲ್ಲಿ ಅವ್ರನ್ನ ಮರಣಕ್ಕೆ ಒಪ್ಪಿಸ್ತಾರೆ. ಕೋರಗಳಿಂದ ಹೊಡೆದು ಅವರನ್ನ ಶಿಲುಬೆಯಲ್ಲಿ ಮರಣಕ್ಕೆ ಒಪ್ಪಿಸ್ತಾರೆ. ಯೇಸು ಕ್ರಿಸ್ತನಿಗೆ ಏನ್ ಸಂಭವಿಸಿತೋ ಅದೇ ಕಾರ್ಯಗಳು ಆ ಯೆರೂಸಲೇಮ್ ನಿವಾಸಿಗಳಿಗೂ ಹಾಗೆ ನಡೆಯುತ್ತೆ. ಅಲ್ಲಿಂದ 40 ವರ್ಷಗಳು ಕಳೆದು ಅದನ್ನ ಯೇಸು ಕ್ರಿಸ್ತನ್ ಹೇಳೋದು, ಇನ್ನು ಮರ ಹಸಿಯಾಗಿರುವಾಗ ಇಷ್ಟೆಲ್ಲ ಆಗ್ತಾ ಇದ್ರೆ ಒಣಗಿ ಹೋಗುವಾಗ ಏನ್ ಆಗ್ಬೋದು, ದೇವರ ಕೃಪಾಕಾಲ ಇನ್ನೂ ನಿಮಗಿದೆ, ಆಗ್ಲೇ ಇಷ್ಟೆಲ್ಲ ನಡೀತಾ ಇದೆ. ಆದ್ರೆ ಒಣಗಿ ಹೋಗಿ ದೇವರ ದಂಡನೆ ಕಾಲ ಮೇಲೆ ಬರುವಾಗ ಏನಾಗಬಹುದು. ಆದ್ರೆ ಆ ಕಾಲಗಳಿಗೋಸ್ಕರ ಇವತ್ತೇ ನೀವು ಕಣ್ಣೀರು ಸುರಿಸ್ರಿ, ಅಳಿರಿ, ದೇವರ ತರ ಬೇಡಿರಿ, ಮನ ತಿರುಗಿರಿ ಅಂತ ಅವ್ರು ಸೂಚಿಸ್ತಾರೆ. ಆದ್ರೆ ಆ ಜನಗಳು ಮನ ತಿರುಗಲಿಲ್ಲ. ಕೊನೆಗಾನೇತಂತಂದ್ರೆ ಆ ದಂಡನೆ ಯೇಸು ಕ್ರಿಸ್ತನ ಹೇಳಿದ ಹಾಗೆ ಅವರೆಲ್ಲರ ಮೇಲೆ ಬರುವಂತದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಇರುವಂತಹ ಸಮಯದಲ್ಲಿ, ಆ ರೀತಿ ತೂಗು ಹಾಕಲ್ಪಟ್ಟಿರುವಂತಹ ಸಮಯದಲ್ಲಿ ಅವರ ಶಿಲುಬೆಯ ಮೇಲ್ಗಡೆ ಒಂದು ಹಲಗೆ ತಗೊಂಡ್ ಬಂದು ಆ ಹಲಗೆಯಲ್ಲಿ ಬರೆದು ಅದನ್ನ ಇಡ್ತಾರೆ. ಆ ಹಲಗೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಈ ರೋಮ್ ಸಾಮ್ರಾಜ್ಯದವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ ರೀತಿ ಶಿಲುಬೆಗೆ ಹಾಕುವಂತ ಒಂದು ವ್ಯಕ್ತಿ ಯಾರೇ ಆಗಿದ್ರು ಕೂಡ ಅವ್ರ ತಲೆ ಮೇಲ್ಗಡೆ ಶಿಲುಬೆಯ ಆ ಒಂದು ಮರದ ಸ್ಥಳದಲ್ಲಿ ಅವ್ರು ಮಾಡಿರೋ ಅಪರಾಧ ಏನು ಅಂತ ಬರ್ದಿಡ್ತಾ ಇದ್ರು. ಶಿಲುಬೆಗೆ ಯಾರನ್ನೋ ಹಾಕಿದ್ದಾರೆ ಅಂತಂದ್ರೆ ಅವ್ರು ಏನ್ ತಪ್ಪು ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಅದನ್ನ ಹಾಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕು. ಆಗ ಆ ತಪ್ಪನ್ನ ಬೇರೆಯವರು ಕೂಡ ಅದೇ ತರ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಎಚ್ಚರಿಕೆಗೋಸ್ಕರ ಯಾರನ್ನಾದ್ರೂ ಶಿಲುಬೆಗೆ ಹಾಕಿದ್ರೆ ಅವ್ರ ಮೇಲೆ ಒಂದು ಹಲಗೆ ಹಾಕಿ ಹಲಗೆಯಲ್ಲಿ ಏನ್ ಮಾಡ್ತಾ ಇದ್ರು, ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಬರೀತಾ ಇದ್ರು. ಇದೇ ರೀತಿ ಯೇಸು ಕ್ರಿಸ್ತನ ಶಿಲುಬೆಯ ಮೇಲ್ಗಡೆಯಲ್ಲೂ ಕೂಡ ಒಂದು ಹಲಗೆ ಹಾಕಿ ಆ ಹಲಗೆಯಲ್ಲಿ ಬರೀತಾರೆ. ಏನ್ ಬರೀತಾರೆ ಅಂತಂದ್ರೆ, ಯೋಹಾನನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯ ವಾಕ್ಯಗಳ 19ರಿಂದ 22ರವರೆಗೆ ನಾವು ಓದಿ ನೋಡುವಾಗ ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅನ್ನೋದನ್ನ ನಾವು ಕಾಣಬಹುದು. ಇದಲ್ಲದೆ ಪೀಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು. ಅದೇನೆಂದರೆ, ನಜರೇತಿನ ಯೇಸು, ಯಹೂದ್ಯರ ಅರಸನು ಎಂಬುದೇ. ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾದದ್ದರಿಂದ ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಎಲ್ಲಾ ಶಿಲುಬೆಗೆ ಹಾಕಲ್ಪಡುವಂತವ್ರಿಗೂ ಅವ್ರು ಏನ್ ತಪ್ಪು ಮಾಡಿದ್ದಾರೆ, ಯಾವ ಕಾರಣಕ್ಕೆ ಶಿಲುಬೆಗೆ ಹಾಕಿದೀವಿ ಅಂತ ಒಂದು ಮರದ ಹಲಗೆಯಲ್ಲಿ ಬರೆದು ಅದನ್ನ ಮೇಲ್ಗಡೆ ತೂಗು ಹಾಕ್ತಾರೆ. ಈಗ ಯೇಸು ಕ್ರಿಸ್ತನಿಗೂ ಏನಕ್ಕೆ ಶಿಲುಬೆಗೆ ಹಾಕಿದೀವಿ ಅಂತ ಒಂದ್ ಕಾರಣ ಬರೆದು ತೂಗು ಹಾಕ್ಬೇಕು. ಏನ್ ಕಾರಣ ಬರೆಯೋದು, ಆತನ ಏನು ತಪ್ಪೇ ಸಿಗಲಿಲ್ಲ. ಆಗ ಏನ್ ಮಾಡ್ತಾರೆ ಅಂತಂದ್ರೆ, ಈ ಯಹೂದ್ಯರಿಗೆ ಯಾವ ಕಾರಣಕ್ಕೆ ಆತನ ಹಿಡ್ಕೊಂಡ್ ಬಂದು ಶಿಲುಬೆಗೆ ಹಾಕು ಅಂತ ಹೇಳ್ತಾ ಇರ್ತಾರೆ ಅಂತಂದ್ರೆ, ತಾನು ಯಹೂದ್ಯರ ರಾಜ ಅಂತ ಹೇಳ್ಕೊಳ್ತಾ ಇದ್ದಾನೆ, ಕೈಸರಿಯ ರಾಜ ಅಲ್ಲ ನಾನೇ ರಾಜ ಅಂತ ಹೇಳ್ಕೊಳ್ತಾ ಇದ್ದಾನೆ, ನಮಗೆ ಈತನ ರಾಜನಾಗಿರೋದು ಇಷ್ಟ ಇಲ್ಲ, ಈತನನ್ನ ಮರಣಕ್ಕೆ ಒಪ್ಪಿಸ್ಕೊಡು, ಈತನ ರೋಮ್ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ಜನಗಳನ್ನ ದಂಗೆ ಬರೆಸ್ತಾ ಇದ್ದಾನೆ ಅಂತೆಲ್ಲ ಆಪಾದನೆ ಮಾಡಿರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಯಹೂದ್ಯರ ರಾಜ ನಜರೇತಿನ ಯೇಸು ಅಂತಾನೆ ಬರೆಸ್ಬಿಡ್ತಾನೆ ಪೀಲಾತನ್. ಬರೆಸ್ಬಿಟ್ಟು ಅದನ್ನ ಆ ಒಂದು ಹಲಗೆ ಮೇಲೆ ಹಾಕಿ ಯೇಸು ಕ್ರಿಸ್ತನ ಶಿಲುಬೆ ಮೇಲ್ಗಡೆ ಅವ್ರು ಇಡಿಸ್ತಾರೆ. ಇದು
ಮತ್ತೆ ಮುಂದುವರಿಸಿ ವಾಕ್ಯವನ್ನು ನಾವು ಓದುವಾಗ ಏನಿದೆ ಅಂತಂದ್ರೆ, ಇದು ಇಬ್ರಿಯ, ಲಾತಿನ್, ಗ್ರೀಕ್ ಭಾಷೆಗಳಲ್ಲಿ ಬರೆಯಲ್ಪಟ್ಟಿತ್ತು. 3 ಭಾಷೆಗಳು ಬರೀತಾರೆ. ಇಬ್ರಿಯ, ಲಾಟಿನ್, ಗ್ರೀಕ್, ಈ 3 ಭಾಷೆಗಳು ಮುಖ್ಯವಾದ ಭಾಷೆಗಳಾಗಿತ್ತು. ಇಬ್ರಿಯ ಯಹೂದ್ಯರಿಗೆ ಮುಖ್ಯವಾದ ಭಾಷೆ, ಲ್ಯಾಟಿನ್ ಬಂದು ರೋಮ್ ಸಾಮ್ರಾಜ್ಯದವರ ಭಾಷೆ, ಈ ಗ್ರೀಕ್ ಬಂದು ರೋಮ್ ಸಾಮ್ರಾಜ್ಯ ಬರೋದಕ್ಕಿಂತ ಮುಂಚೆ ಅಲೆಕ್ಸಾಂಡರ್ ದ ಗ್ರೇಟ್ ಅನ್ನೋ ರಾಜ ಇದ್ರು, ಗ್ರೀಕ್ ಸಾಮ್ರಾಜ್ಯ ಇತ್ತು. ಅವರ ಕಾಲದಲ್ಲಿ ಅವರು ಇದೇ ತರ ಬಹಳಷ್ಟು ವರ್ಷ ಆಳ್ವಿಕೆ ಮಾಡಿ, ಬಹಳಷ್ಟು ದೇಶಗಳನ್ನ ಆಳ್ವಿಕೆ ಮಾಡಿ ಎಲ್ಲಾ ಕಡೆ ಗ್ರೀಕ್ ಭಾಷೆಗಳನ್ನ ಜನಗಳು ಕಳಿಸಿದ್ರು. ಅದಾದ ನಂತರ ರೋಮ್ ಸಾಮ್ರಾಜ್ಯದ ಬಂದಿದ್ದು. ರೋಮ್ ಸಾಮ್ರಾಜ್ಯ ಬಂದ ನಂತರವೂ ಕೂಡ ಗ್ರೀಕ್ ಭಾಷೆ ಅದಕ್ಕೆ ಮೊದಲು ತುಂಬಾ ಪ್ರಬಲವಾಗಿದ್ದರಿಂದ ರೋಮ್ ಸಾಮ್ರಾಜ್ಯದ ಆಳ್ವಿಕೆ ಮಾಡುವಾಗಲೂ ಕೂಡ ಗ್ರೀಕ್ ಭಾಷೆನ ತುಂಬಾ ಜನ ಉಪಯೋಗಿಸ್ತಾ ಇದ್ರು. ಅದರಿಂದ ಹೀಬ್ರೂ ಕೂಡ ಅವ್ರಿಗೆ ಪರಿಚಯ ಇತ್ತು. ಲ್ಯಾಟಿನ್ ಬಂದು ರೋಮ್ ಸಾಮ್ರಾಜ್ಯಕ್ಕೆ ಸೇರುವಂತ ಭಾಷೆ, ಅವ್ರು ಅದನ್ನು ಉಪಯೋಗಿಸ್ತಾ ಇದ್ರು. ಇನ್ನ ಗ್ರೀಕ್ ಬಂದು ಎಲ್ಲರೂ ಉಪಯೋಗಿಸ್ತಾ ಇದ್ದಿದ್ರಿಂದ ಆ ಭಾಷೆಲ್ಲೂ ಕೂಡ ಬರೆದ್ರು. ಇದ್ರ ಜೊತೆಗೆ ಇನ್ನೊಂದು ಭಾಷೆ ಕೂಡ ಇತ್ತು, ಅಲ್ಲಿ ಬರೆಯಲ್ಪಡಲಿಲ್ಲ, ಆದ್ರೆ ಆ ಕಾಲದಲ್ಲಿ ಮಾತಾಡ್ತಾ ಇದ್ದ ಭಾಷೆ ಅರಾಮಿಕ್ ಭಾಷೆ. ಈ ಯಹೂದ್ಯ ಜನಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಬಾಬೆಲ್ ದೇಶಕ್ಕೆ ಹೋಗಿ ಅಲ್ಲಿ ಸೆರೆ ಇದ್ದು ಅಲ್ಲಿಂದ ವಾಪಸ್ ಬಂದವರು. ಈ ಬಾಬೆಲ್ ದೇಶದಲ್ಲಿ ಅರಾಮಿಕ್ ಭಾಷೆ ಮಾತಾಡ್ತಾ ಇದ್ರು. ಆ ಭಾಷೆನ ಇವ್ರಿಗೆಲ್ಲ ಕಲಿಸಿದ್ರು. ಯೇಸು ಸ್ವಾಮಿ ಸೇವೆ ಮಾಡೋ ಸಮಯದಲ್ಲೂ ಕೂಡ ಬಹಳಷ್ಟು ಸರಿ ಅವ್ರು ಹೆಚ್ಚು ಕಡಿಮೆ ಮಾತಾಡಿದೆಲ್ಲ ಕೂಡ ಅರಾಮಿಕ್ ಭಾಷೆ. ಅವ್ರ ಗ್ರಂಥಗಳು ತಗೊಂಡು ಹೋಗ್ತಾ ಇದ್ದಾಗ ಆ ಗ್ರಂಥಗಳನ್ನ ಅವರು ಹಳೆ ಒಡಂಬಡಿಕೆ ಗ್ರಂಥಗಳನ್ನ ಹೀಬ್ರೂ ಭಾಷೆಯಲ್ಲಿ ಓದ್ತಾ ಇದ್ರು. ಆದ್ರೆ ಸಾಮಾನ್ಯವಾಗಿ ಅವ್ರ ಜನಗಳ ಜೊತೆ ಮಾತಾಡ್ತಾ ಇದ್ದಿದ್ದು, ಯೇಸು ಕ್ರಿಸ್ತನು ಅವ್ರ ಜೊತೆಲಿದ್ದಂತ ಜನಗಳೆಲ್ಲ ಆ ಕಾಲದಲ್ಲಿ ಲೋಕಲ್ ಆಗಿ ಮಾತಾಡ್ತಾ ಇದ್ದ ಭಾಷೆ ಬಂದು ಅರಾಮಿಕ್ ಭಾಷೆ. ಹೀಬ್ರೂ ಭಾಷೆ ಅವ್ರಿಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ತರ ಇತ್ತು, ಆದ್ರೆ ಅವರು ಬಳಕೆಗೆ ಉಪಯೋಗಿಸ್ತಾ ಇದ್ದ ಭಾಷೆ ಬಂದು ಅರಾಮಿಕ್ ಭಾಷೆ. ಆದ್ರೆ ಅದೊಂದು ಚೀಪ್ ಭಾಷೆ ತರ, ಒಂದು ಅಷ್ಟು ಪ್ರಾಮುಖ್ಯತೆಯಲ್ಲಿರುವಂತ ಸಾಮಾನ್ಯ ಜನಗಳು ಮಾತಾಡುವಂತ ಭಾಷೆ ಅಂತ ಅನ್ಬಿಟ್ಟು ಅದನ್ನ ಇಲ್ಲಿ ಅವರು ಬರೆದಿಲ್ಲ. ಆದ್ರೆ ಇಬ್ರಿ ಮತ್ತೆ ಲ್ಯಾಟಿನ್ ಮತ್ತೆ ಗ್ರೀಕ್ ಭಾಷೆಗಳನ್ನ ಅಲ್ಲಿ ಬರೆದಿದ್ದಾರೆ. ಈ ತರ ಬರೆದಿರೋದನ್ನ ಏನ್ ಮಾಡ್ತಾರೆ, ಈ ಶಾಸ್ತ್ರಿಗಳು ಫರಿಸಾಯಗಳನ್ನ ನೋಡ್ತಾರೆ. ನೋಡ್ಬಿಟ್ಟು ಅವ್ರ ಏನ್ ಮಾಡ್ತಾರೆ, ಪಿಲಾತನ ಹತ್ರ ಬರ್ತಾರೆ. ಬಂದ್ಬಿಟ್ಟು, ಹೀಗಿರಲಾಗಿ ಯಹೂದ್ಯರ ಮಹಾಯಾಜಕರು ಪಿಲಾತನಿಗೆ ಯಹೂದ್ಯ ಅರಸನು ಎಂದು ಬರೆಯದೆ ನಾನು ಯಹೂದ್ಯ ಅರಸನೆಂದು ಹೇಳಿದವನೆಂಬುದಾಗಿ ಬರೆಯಬೇಕಂತ ಹೇಳಿದರು. ಅದಕ್ಕೆ ಪಿಲಾತನು ನಾನು ಬರೆದದ್ದು ಬರೆದಾಯ್ತು ಅಂದನು. ಇದನ್ನು ಎಲ್ಲರೂ ಸಹ ಓದ್ತಾರೆ, ಈ ಶಾಸ್ತ್ರಿಗಳು ಫರಿಸಾಯರು ಇವರು ಎಲ್ಲ ಓದ್ತಾರೆ. ನಜರೇತನ ಯೇಸು ಯಹೂದ್ಯರ ರಾಜ ಅಂತ ಬರೆದಿರ್ತಾರೆ. ಇದ್ರ ನೋಡಿ ಇವ್ರಿಗೆ ಅನ್ಸುತ್ತೆ ಅಂತಂದ್ರೆ, ಅರೆ ಇಲ್ಲಿ ತಪ್ಪಾಗಿದೆ ಬರೆದಿರೋದ್ರಲ್ಲಿ, ನಜರೇತನ ಯೇಸು ಯಹೂದ್ಯರ ರಾಜ ಅಲ್ಲ, ನಾನು ನಜರೇತನ ಯೇಸು ಯಹೂದ್ಯರ ರಾಜ ಅಂತ ಹೇಳಿದವನು ಅಂತ ನೀನ್ ಬರಿಬೇಕಾಗಿತ್ತು. ನೀನ್ ಯಹೂದ್ಯರ ರಾಜ ಅಂತಾನೆ ಬರೆದ್ಬಿಟ್ಟಿದ್ಯಾ, ಅದನ್ನ ಬದಲಾಯಿಸೋ ಅಂತ ಹೇಳ್ತಾನೆ. ಅದಕ್ಕೆ ಪಿಲಾತ ಹೇಳ್ತಾನೆ, ನಾನು ಬರ್ದಿದ್ದಾಯ್ತು, ಅದನ್ನೆಲ್ಲ ಬದಲಾಯಿಸಕ್ ಆಗೋದಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆಗ ಅಲ್ಲಿ ಬರೆಯಲ್ಪಟ್ಟದ್ದು ಸಹ ಈ ಯಹೂದ್ಯರಿಗೆ ಒಂದು ಗುರುತು. ಆತನೇ ವಾಗ್ದಾನ ಮಾಡಲ್ಪಟ್ಟಂತ ರಾಜ, ಆತನೇ ಮೇಸಿಯ, ಆತನೇ ಬರಬೇಕಾಗಿರುವಂತ ಕ್ರಿಸ್ತನು. ಅಲ್ಲಿ ಪಿಲಾತನ ಮುಖಾಂತರ ಈ ಯಹೂದ್ಯ ಜನಗಳಿಗೆ ದೇವ್ರು ಮತ್ತೊಂದು ಗುರುತನ್ನು ತೋರಿಸ್ತಾರೆ. ನಜರೇತನ ಯೇಸು ಯಹೂದ್ಯ ರಾಜ, ಆತನೇ ದೇವ್ರು ಕಳುಹಿಸಿದಂತ ರಾಜ, ಆತನೇ ದಾವಿದನ ಸಂತತಿಯಲ್ಲಿ ಬರುವಂತ ವಾಗ್ದಾನ ಮಾಡಲ್ಪಟ್ಟಂತ ರಾಜ, ಆತನೇ ನೀವು ಶಿಲುಬೆಗೆ ಹಾಕಿದರೆ ಆತನನ್ನ ಅಂತ ಹೇಳಿ ಅದ್ರ ಮುಖಾಂತರವೂ ಸಹ ದೇವರು ಆ ಜನಗಳಿಗೆ ಒಂದು ಗುರುತನ್ನ ತೋರಿಸಿಕೊಡುವಂತದನ್ನ ನಾವು ಕಾಣುತ್ತೇವೆ.